ಇವತ್ತು ನನ್ನ ಜೊತೆಗೆ ತುಂಬಾನೇ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಚನ್ನಪಟ್ಟಣ ಹಾಲಿ ಶಾಸಕರು ಮಾಜಿ ಸಚಿವರಾದಂತಹ ಸಿ.ಪಿ. ಯೋಗೇಶ್ವರ್ ಅವರಿದ್ದಾರೆ. ಸೊ ಏನಕ್ಕಾಗಿ ಅವ್ರನ್ನ ಭೇಟಿ ಮಾಡೋಕೆ ಬಂದಿದ್ದೀನಿ ಅಂತ ನಿಮ್ಗೆಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಹುಟ್ಟಬಹುದು. ಹೌದು, ಅವರ ಮಗನಾದಂತಹ ಧ್ಯಾನ್ ಯೋಗೇಶ್ವರ್ ಅವರ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಬಾದಾಮಿಯಲ್ಲಿ ಅತ್ಯದ್ಭುತವಾದಂತಹ ಶೂಟಿಂಗ್ ಕೂಡ ನಡೀತು. ಒಂದು ಒಳ್ಳೆ ಸಾಂಗ್ ಅನ್ನ ಕೊಡ್ತಾ ಇದ್ದಾರೆ. ನಮಗಂತೂ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಒಂದು ಇತಿಹಾಸವನ್ನ ಹೇಳುವಂತಹ ಆ ಒಂದು ಹಾಡು. ಸೊ ಅವರೇ ಇದ್ದಾರೆ ನನ್ನ ಜೊತೆಗೆ. ಮಗನ ಪಾತ್ರ ಎಂಥದ್ದು, ಸೊ ಇವರ ಪಾತ್ರ ಏನಿದೆ ಎಲ್ಲವನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀನಿ. ಓಕೆ ಸರ್, ಬಾದಾಮಿಯಲ್ಲಿ ಈ ಒಂದು ಟಾಪಿಕ್ ಅನ್ನ ಚೂಸ್ ಮಾಡಿಕೊಂಡು ಆ ಇತಿಹಾಸವನ್ನ ಜನರಿಗೆ ಹೇಳಬೇಕು ಅಂತ ಹೊರಟಿರುವಂತಹ ಒಂದು ವಿಭಿನ್ನವಾದ ಪ್ರಯತ್ನ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಸಿನಿಮಾಗಳು ಬರೋದೇ ಅತಿ ವಿರಳ ಅಂತ ಹೇಳ್ಬೋದು. ಆ ಸಿನಿಮಾದಲ್ಲಿ ನಿಮ್ಮ ಮಗನ ಪಾತ್ರ ಎಷ್ಟು ಖುಷಿ? ಇತಿಹಾಸ ಗೊತ್ತಿಲ್ಲದೆ ಹೋದರೆ ಹೊಸ ಇತಿಹಾಸನ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ. ಇತಿಹಾಸದ ಬಗ್ಗೆ ನಮಗೆ ಮಾಹಿತಿ ಇಲ್ಲದೆ ಹೋದರೆ, ಅಥವಾ ಅದನ್ನು ನಾವು ತಿಳ್ಕೋದೇ ಹೋದರೆ, ಇನ್ನೊಂದು ಯಾವ ಮಾನದಂಡದಿಂದನೂ ಕೂಡ ಹೊಸದಾಗಿ ಏನಾದ್ರು ಮಾಡಬೇಕು, ಈ ನಾಡಿಗೆ ಏನಾದ್ರು ಮಾಡಬೇಕು, ಈ ರಾಜ್ಯಕ್ಕೆ ಏನಾರು ಮಾಡಬೇಕಂದ್ರೆ ಹಿಂದೆ ಯಾರು ಏನೇನು ಮಾಡಿದ್ದಾರೆ ಅದೆಲ್ಲ ಸ್ವಲ್ಪ ನಾವು ತಿರುವು ಹಾಕಬೇಕು, ಮೆಲ್ಕು ಹಾಕಬೇಕು. ನನ್ನ ಕಥಾವಸ್ತುನಲ್ಲಿ ನಮ್ಮ ಹೀರೋ ಬಂದು ಬಾದಾಮಿನಲ್ಲಿ ಒಂದು ಸಣ್ಣ ಸ್ಲಮ್ನಲ್ಲಿ ಒಂದು ಜನಸಾಮಾನ್ಯರ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಇವಾಗ ಅವನಿಗೆ ಬೆಳೀತಾ ನೋಡ್ತಾ ಅವನಿಗೆ ದಿನ ಬೆಳಗಾದರೆ ಬಾದಾಮಿ ವೈಭವವನ್ನು, ಸಾಮ್ರಾಜ್ಯವನ್ನು ಅವ್ರ ತಂದೆ ಅವನಿಗೆ ಹೇಳ್ತಾ ಇರ್ತಾರೆ. ಆ ಇನ್ಸ್ಪಿರೇಷನ್ ಅವನಿಗೆ ಇರ್ತದೆ. ಆದರೆ ಅವನು ಯುವಕನಾಗ್ತಾ ಪ್ರಬುದ್ಧತೆ ಬರ್ತಾ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋದು ಶುರು ಮಾಡ್ತಾನೆ. ಯಾಕೆ ನಾವು ಹಿಂಗಿದ್ದೀವಿ, ಯಾಕೆ ನಮ್ಮ ಜನ ಗುಳೆ ಹೋಗ್ತಾರೆ, ಯಾಕೆ ಉತ್ತರ ಕರ್ನಾಟಕ ಜನ ಬೇಸಿಗೆ ಬಂದರೆ ಮಳೆ ಇಲ್ಲ ಅಂತೇಳಿ ಬಹಳ ಜನಕ್ಕೆ ನೀವು ಗೋವಾಕ್ಕೆ ಹೋಗ್ತಾರೆ, ಮಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಹೈದರಾಬಾದ್ಗೆ ಹೋಗ್ತಾರೆ, ಎಲ್ಲ ಕಡೆ ಪಟ್ಟಣಗಳ ಹತ್ರ ಹೋಗ್ತಾರೆ. ಈ ವಲಸಿದ್ದ ಕಾರಣ ಏನು ಅಂತೇಳಿ ಅವನಿಗೆ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಅವನು ಗುಳೆ ಹೊಟ್ಟೋಗ್ತಾನೆ. ಅವನಿಗೂ ಜೀವನದಲ್ಲಿ ಏನೂ ಆಗಲ್ಲ ಇಲ್ಲಿ ಹೋರಾಟ ಅಂತ. ಅವನೊಬ್ಬ ವಾಪಸ್ ಬರ್ತಾನೆ, ಬಂದು ಒಬ್ಬ ನಾಯಕನಾಗಿ ಬೆಳೀತಾನೆ. ಇದು ಒಂದು ಸಿನಿಮಾ ಕಥೆ. ಇದಕ್ಕೆ ಸ್ಫೂರ್ತಿ ಏನಪ್ಪ ಅಂದರೆ, ಇವತ್ತಿನ ಯುವಕರು ಈ ಒಂದು ಲೀಡರ್ಶಿಪ್ ಗುಣನ ರೂಢಿಸ್ಕೋಬೇಕು ಅಂತೇಳಿ ನಾನು ಕಥೆನ ಆ ರೀತಿ ಮಾಡಿದ್ದೀನಿ. ಅವನಿಗೆ ಬರ್ತಾ ಪುಲಿಕೇಶಿ ನೆನಪು, ಅವರ ಅಪ್ಪ ಹೇಳಿದ ಕಥೆಗಳು, ಪುಲಿಕೇಶಿನ ಕಲ್ಪನೆ, ಆ ಇಂಟ್ಯೂಷನ್. ಅವನಿಗೆ ಯಾವಾಗಲೂ ಆ ಪುಲಿಕೇಶಿ ಬಗ್ಗೆ ಕಪ್ಪಿ ಅರಬಟ್ಟ ಶಾಸನ ಅಂತಿದೆ, ಆ ಶಾಸನಗಳು, ಬಹಳ ಹಿಂದೆ ರಾಜರ ಬಗ್ಗೆ ಹೇಳ್ತಕ್ಕಂಥ ಬಹಳ ವಿಚಾರಗಳು ಅವನು ಇನ್ಸ್ಪೈರ್ ಆಗ್ತಾ ಇರ್ತಾನೆ. ಇಂಥ ದೊಡ್ಡ ಸಾಮ್ರಾಜ್ಯ, ಇಡೀ ದೇಶವನ್ನು ಆಳ್ದಂಥ ಸಾಮ್ರಾಜ್ಯ. ಇದು ಅಲ್ಲದೆ ಪುಲಿಕೇಶಿ ಬಗ್ಗೆ ಹೇಳುವಾಗ ಅವನು ಇರಾಕ್ ಹೋಗಿ ಯುದ್ಧ ಮಾಡ್ದ ಅನ್ನೋ ದಾಖಲೆ ಇದೆ. ಅವನು ಕಟ್ಟಂಥ ನೌಕಾಬಲ ಇಡೀ ದೇಶದಲ್ಲಿ ಅವನ ಮಗನೇ ಸಿಟ್ಟಿದ್ದಾರೆ, ವಿಕ್ರಮಾದಿತ್ಯ ಅವನ ನೌಕೆಗೆ. ಮತ್ತು ಇವತ್ತು ಇಂಡಿಯನ್ ನೇವಿನಲ್ಲಿ ಅವನಿಗೆ ಅವನ ಸ್ಟ್ಯಾಚ್ಯೂ ಮಾಡಿದ್ದಾರೆ ಮಿಲಿಟ್ರಿನಲ್ಲಿ. ನಮ್ಮ ಭಾರತ ಸರ್ಕಾರದ ಇವತ್ತು ಏನಾದ್ರು ಒಂದು ಯುದ್ಧ ತಂತ್ರಗಾರಿಕೆ ಏನಾದ್ರು ಇದ್ದ ಅಂತಂದರೆ ಯಾರನ್ನೂ ಬಹುಶಃ ಯಾವ ರಾಜನೂ ನೆನೆಸ್ಕೊಳ್ಳಲ್ಲ, ಅವರು ಅವನ ಸ್ಟ್ಯಾಚ್ಯೂ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದಾಗ ಅದನ್ನೊಬ್ಬ ಮಹಾನ್ ರಾಜ. ಇದನ್ನು ನಮ್ಮ ಸಮಾಜ ನಾವು ಎಲ್ಲ ಮರಿತಾ ಇದ್ದೀವಿ. ಯಾಕೆಂದರೆ 1,500 ವರ್ಷಗಳಾಗೋಯ್ತು. ಇವತ್ತು ಅದನ್ನು ಮತ್ತೆ ನೆನಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಕಥೆನ ಬ್ಲೆಂಡ್ ಮಾಡಿ ಎರಡೂ ಸೇರಿ ಅದು ಮತ್ತು ಇವತ್ತಿನ ಕಾಲಘಟ್ಟದ ಸಮಸ್ಯೆಗಳು, ಯುವಕರು ಏನೇನು ಸಮಸ್ಯೆಗಳನ್ನು ಇವತ್ತು ಎದುರಿಸ್ತಾ ಇದ್ದಾರೆ, ಅದಕ್ಕೆ ಪರಿಹಾರ ಏನು, ನಾವು ಏನು ಮಾಡ್ಬೋದು, ಮತ್ತು ನಾವು ಒಬ್ಬ ರಾಜಕಾರಣಿಯಾಗಿ ಅಥವಾ ಸರ್ಕಾರ ಏನು ಮಾಡಬೇಕು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾನು ಒಬ್ಬ ರೈತ ನಾಯಕನ ಪಾತ್ರ ಮಾಡ್ತಾಯಿದ್ದೀನಿ. ಮಾದಾಯಿ ಹೋರಾಟ, ಆ ಹೋರಾಟದಲ್ಲಿ ಸತ್ತೋರು ಎಷ್ಟು ಜನ, ಅದರಲ್ಲಿ ಯಾವ ಸರ್ಕಾರ ಬಂದ್ರೂ ಕೇಂದ್ರದ ರಾಜ್ಯದ ಮೇಲೆ ಹಾಕ್ತಾರೆ, ರಾಜ್ಯದವರು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ. ಆದರೆ ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಾಯಿಲ್ಲ. ಎಷ್ಟೋ ಜನ ನಮಗೆ ನ್ಯಾಯ ಸಿಗತ್ತೆ ನಿರೀಕ್ಷೆಯಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹೋರಾಟ ನಿರಂತರವಾಗಿ ಆಗಲೇ ಕಳೆದ 10-15 ವರ್ಷ ನಡೀತಾ ಇದೆ. ಅದು ಪರಿಹಾರ ಕಾಣದೇ ಇರ್ತಕ್ಕಂಥ ವಿಚಾರ ಅಲ್ಲ. ಆದರೆ ಅದು ತೀವ್ರತೆ ನಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ. ನಮ್ದು ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಹೀಗಾಗಿ ಆ ಹೋರಾಟವನ್ನು ಮತ್ತೆ ನೆನಪಿಸ್ತಕ್ಕಂಥ ಒಬ್ಬ ರೈತ ನಾಯಕನ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಸೂಪರ್ ಸರ್. ನಾನು ಆದಮೇಲೆ ನನ್ನ ಕ್ಯಾರೆಕ್ಟರ್ನ, ನನ್ನ ಮಗನ ಕ್ಯಾರೆಕ್ಟರ್ನ ಧ್ಯಾನ ಮಾಡ್ತಾರೆ. ಹಾಗಾಗಿ ನಂದೊಂಥರ ವಿಭಿನ್ನವಾದಂಥ ಪಾತ್ರ. ಸಮಾಜಕ್ಕೆ ಹೋರಾಟವನ್ನು ನಮ್ಮ ಯುವಕರಿಗೆ ಕಳಿಸ್ತಕ್ಕಂಥ ಪಾಠ ಕ್ಯಾರೆಕ್ಟ್ರು. ಈ ಸಿನಿಮಾ ಈಗ ನಡ್ಕೊಂಡು ಹೋಗುತ್ತೆ. ನೋಡೋಣ, ಒಂದು ಹೊಸ ಪ್ರಯತ್ನ.
ಸೂಪರ್ ಸರ್. ನಿಜವಾಗ್ಲೂ ಈ ರೈತರ ಹೋರಾಟ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಎಷ್ಟೇ ಹೋರಾಟಗಳು ಮಾಡಿದ್ರು ಕೂಡ ಕಾವೇರಿ ಹೋರಾಟ ಆಗಿರ್ಬೋದು, ಅದಕ್ಕೊಂದು ಎಂಡ್ ಅಂತ್ಯ ಅನ್ನೋದು ಸಿಗ್ತಾ ಇಲ್ಲ. ಸಿನಿಮಾದ ಮುಖೇನ ಆದ್ರೂ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸ ಮಾಡಿ ಏನಾದ್ರೂ ಬದಲಾವಣೆಗಳಾಗುತ್ತಾ ಸರ್. ಸರ್ ಅಂಡ್ ಕರ್ನಾಟಕಂ ಅಜೇಯಂ ಅನ್ನುವಂತಹ ಒಂದು ಟೈಟಲ್ ಅಂದ್ರೆ ನಮಗೆ ಹಿಂದೆ ಇತಿಹಾಸ ನೋಡ್ತಾ ಹೋದಾಗ ಆ ಒಂದು ಸೈನ್ಯದ ಹೆಸರು, ಅದಕ್ಕೆ ಸೋಲೆ ಇಲ್ಲದೆ ಇರುವಂತಹ ಒಂದು ಸೈನ್ಯ. ಸೊ ಆ ಟೈಟಲ್ ನ ಇಲ್ಲಿ ಇಡೋದಕ್ಕೆ ಹೇಗೆ ಅಂದ್ರೆ ಕತೆಗೂ ಅದಕ್ಕೂ ಲಿಂಕ್ ಏನಾದ್ರು ಇದೆಯಾ? ತುಂಬಾ ಪೂರಕವಾಗಿದೆ ಮೇಡಮ್. ಈಗ ಕರ್ನಾಟಕ ಬಲಂ, ಇವತ್ತು ಕರ್ನಾಟಕ ಅನ್ನೋದು ಏಕೀಕರಣ ಆದಮೇಲೆ ಇವಾಗ ನಾವು ಕರ್ನಾಟಕ ಅಂತ ಹೆಸರಿಡ್ತೀವಿ. ಆದರೆ 1,500 ವರ್ಷದ ಹಿಂದೆನೆ ಕರ್ನಾಟಕಕ್ಕೆ ಈ ನಮ್ಮ ಕನ್ನಡ ನಾಡಿಗೆ ಕರ್ನಾಟ ಅಂತ ಇತ್ತು. ಅದು ಪದ ಕರ್ನಾಟಕ ಬಲಂ ಅಜೇಯಂ ಅಂತ ಅವತ್ತಿಂದ ಇತ್ತು. ಹಾಗಾಗಿ ಅದು ದಾಖಲಾಗಿದೆ ಅವನ ಸೈನ್ಯದ ಹೆಸರು ಅಂತೇಳಿ. ಅಂದರೆ ಅಂಥ ಒಂದು ಸೈನ್ಯನ ಇವತ್ತು ಯುವಕರು ಕಟ್ಕೋತಾರೆ ತಮ್ಮ ಹೋರಾಟ ಮನೋಭಾವನೆ ಮಾಡಲಿಕ್ಕೆ. ಅದು ಒಂದು ಸಿಂಬಲ್ ಅಂತ ನನ್ನ ಭಾವನೆ. ಈಗ ಯಾರಾದರೂ ಈಗ ಬೇರೆ ಬೇರೆ ಪಾರ್ಟಿ ಪಕ್ಷ ಎಲ್ಲ ಕಟ್ತಾರಲ್ಲ, ಇದರಲ್ಲಿ ಬಹಳ ಅರ್ಥ ಇದೆ. ಕನ್ನಡದ ಹೋರಾಟ ಇದೆ, ಕನ್ನಡ ನಾಡಿನ ಮಣ್ಣಿನ ಗುಣ ಇದೆ, ಕನ್ನಡತನ ಇದೆ. ಹಾಗಾಗಿ ಕರ್ನಾಟಕ ಬಲಂ ಅಜೇಯಂ ಅನ್ನೋದು ಅವನು ಕಟ್ತಕ್ಕಂಥ ಸೈನ್ಯದ ಹೆಸರು. ಅದನ್ನ ಇಟ್ಕೊಂಡು ಈ ಹುಡುಗ ಇವತ್ತು ಹೋರಾಟ ಮಾಡ್ತಾನೆ. ಹಂಗಾಗಿ ಅದನ್ನ ಸಿಂಬಾಲಿಕ್ ಆಗಿ ತಗೊಂಡಿದ್ದೆ. ಸರ್, ಇನ್ನು ನಿಮ್ಮ ಮಗನ ಪಾತ್ರ, ಅವರ ಬಾಲ್ಯ ಜೀವನದಲ್ಲಿ ಹೇಗಿರ್ತಾರೆ, ಸೊ ಆ 2 ಪಾತ್ರಗಳನ್ನು ಕೂಡ ಹೀರೋಯಿನ್ ಮತ್ತೆ ಹೀರೋ 2 ಪಾತ್ರಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದಿರಾ. ಸೊ ನನಗೆ ಅದನ್ನ ನೋಡಿದಾಗ ನನಗೆ ಆ ಸೈನಿಕ ಸಾಂಗ್ ಒಂದು ನೆನಪಾಗುತ್ತೆ ನಿಮ್ಮ ಸಿನಿಮಾದು. ಸೊ ಅದರಲ್ಲೂ ಕೂಡ ನಿಮ್ಮ ಬಾಲ್ಯವನ್ನ ನೆನಪಿಸುವಂತ ಒಂದಷ್ಟು ಸೀನ್ ನ ಶೂಟ್ ಮಾಡಲಾಗಿದೆ. ಸೊ ಆ ಸಿನಿಮಾದ ಒಂದಷ್ಟು ತುಣುಕುಗಳು ಅಥವಾ ಅಲ್ಲಿನ ಒಂದಷ್ಟು ಸ್ಟೋರಿ, ಲವ್ ಸ್ಟೋರಿ ಇದು ತುಂಬಾ ವಿಭಿನ್ನವಾದಂತ ಕಥೆ, ತುಂಬಾ ಡೀಪ್ ಆಗಿದೆ ಸರ್ ಕಥೆ. ಇದು ತುಂಬಾ ನೋವಿದೆ, ದುಃಖ ಇದೆ, ಪ್ರೀತಿ ಇದೆ, ಜೊತೆಗೆ ಬದುಕಿದೆ. ಅದನ್ನೆಲ್ಲ ಹೇಳೋ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಫೈನಲಿ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ನನಗೆ ನಾನು ಇಷ್ಟೇ ಹೇಳ್ತೀನಿ, ನಾನು ಕನ್ನಡಿಗರಿಗೆ ಒಂದು ಒಳ್ಳೆ ಚಿತ್ರವನ್ನು ಕೊಡಬೇಕು ಅಂತೇಳಿ 100ಕ್ಕೆ 100% ನನ್ನೆಲ್ಲ ಪ್ರಯತ್ನವನ್ನು ಹಾಕಿ ಚಿತ್ರ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡಿಗರಿಗೆ ಇಷ್ಟ ಆಗ್ತದೆ ಈ ಸಿನಿಮಾ. ಅವ್ರು ಒಪ್ಕೋತಾರೆ. ನಾನು ಹೇಳೋ ಕತೆ ಕನ್ನಡಿಗರ ಹೃದಯ ಮತ್ತು ಮನಸ್ಸನ್ನು ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಅದ್ರ ಮೇಲೆ ನಾವು ಸಿನಿಮಾನ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಸೂಪರ್ ಸರ್. ಈ ಪ್ರಶ್ನೆ ಸಿನಿಮಾವನ್ನ ಹೊರತುಪಡಿಸಿ ಇದನ್ನ ಕೇಳಬೇಕೋ ಬೇಡವೋ, ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಕಡೆಯಿಂದ ಏನು ಉತ್ತರ ಬರುತ್ತೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ. ಈಗ ರೀಸೆಂಟ್ ಆಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ನೆಪೋಟಿಸಮ್ ಅನ್ನುವಂಥ ವಿಚಾರ. ಈ ಬಗ್ಗೆ ಶಿವಣ್ಣ ಮಾತಾಡಿದ್ರು, ಸುದೀಪ್ ಅವರು ಕೂಡ ಮಾತಾಡಿದ್ರು. ಅಂದ್ರೆ ತಮ್ಮ ಮಕ್ಕಳನ್ನೇ ಸಿನಿಮಾಗೆ ತರೋಕ್ ನೋಡಿದ್ರೆ ಬೇರೆಯವ್ರಿಗೆ ಅವಕಾಶಗಳು ಎಲ್ಲಿ ಸಿಗುತ್ತೆ, ಲೈಕ್ ಈ ರೀತಿಯಾದಂಥ ಅವ್ರಿಗೆ ಅರ್ಹತೆ ಇದ್ರೆ, ಅವ್ರಿಗೆ ನಟನೆ ಬಗ್ಗೆ ಆಸಕ್ತಿ ಇದ್ರೆ, ಅವ್ರಿಗೆ ಎಬಿಲಿಟಿ ಇದ್ರೆ 100% ಜನರಿಗೆ ಗೆಲ್ಲಿಸ್ತಾರೆ. ಬಟ್ ಈ ತರ ಕಮೆಂಟ್ಸ್ಗಳು ಬಂದಂತಹ ಸಂದರ್ಭದಲ್ಲಿ ಒಂದು ನೋವುಂಟು ಮಾಡುತ್ತೆ. ನನಗೇನು ಆ ಥರ ಯಾವಕ್ಕೆಲ್ಲ ನಾವು ಕೇರ್ ಮಾಡಲ್ಲ. ನಾನು ಹೇಳೋದು ನನಗೆ ರಾಜಕೀಯ ಅನುಭವ ಇದೆ, ನನಗೆ ಜೀವನದ ಗೊತ್ತಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಸತ್ತೋಗಿದೆ ಅಮ್ಮ. ಇರೋದೇ 400 ಥಿಯೇಟ್ರು, 3000 ಥಿಯೇಟ್ರಿಂದ 400 ಥಿಯೇಟ್ರ್ ಬಂದಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಯಾವ ಕೇಳಿದ್ರು ಥಿಯೇಟ್ರ್ಗಳೇ ಇಲ್ಲ. ಸಿನಿಮಾ ಬಗ್ಗೆ ಅಸಂಬದ್ಧವಾಗಿ ಮಾತಾಡೋದು ತಪ್ಪು. ಸಿನಿಮಾ ಏನಾರ ಉಳ್ಕೋಬೇಕು. ನನ್ನ ಪ್ರಕಾರ ಒಂದು ಸಿನಿಮಾ ಅನ್ನೋದು ಸಾಂಸ್ಕೃತಿಕವಾಗಿ ಕರ್ನಾಟಕವನ್ನು ಕಟ್ತಕ್ಕಂಥ ಒಂದು ಮಾಧ್ಯಮ. ಇವತ್ತು ಮಂಗಳೂರು ಭಾಷೆ ಇರ್ಬೋದು, ಉತ್ತರ ಕರ್ನಾಟಕ ಭಾಷೆ ಇರ್ಬೋದು, ಮೈಸೂರು ಭಾಷೆ ಆಗ್ಬೋದು, ಕೋಲಾರ ಭಾಷೆ ಆಗ್ಬೋದು, ಎಲ್ಲರೂ ಸಮೀಕರಣ ಮಾಡಿ ಕನ್ನಡಿಗ ಅಟ್ಲೀಸ್ಟ್ ಕನ್ನಡತನ ಉಳ್ಕೋಬೇಕು ಅಂತ ಅಂದರೆ ಒಂದು ಭಾಳ ಶಕ್ತಿಯುತವಾದಂಥ ಮಾಧ್ಯಮ ಸಿನಿಮಾ ಅಂತ ನನ್ನ ಭಾವನೆ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಸೋಲ್ತಾ ಇರೋದು ನೋಡಿದ್ರೆ, ಸಿನಿಮಾಗಳಲ್ಲಿ ಆಗ್ತಾ ಇರ್ತಕ್ಕಂಥ ಲಾಸ್ ನೋಡಿದ್ರೆ, ಒಂದು 200 ಚಿತ್ರದಲ್ಲಿ ಒಂದು ಚಿತ್ರನೂ ಗೆಲ್ಲಲ್ಲ ಅಂತ ಅಂದರೆ ಅದಕ್ಕೆ ಒಂದು ಹೊಸ ಪ್ರಯತ್ನ ಮಾಡೋಣ, ನೋಡೋಣ. ರಾಮಾಯಣ ಟ್ರೈಲರ್ ನೋಡಿದ್ರೆ ಸರ್? ಇನ್ನೂ ನೋಡಿಲ್ಲ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರೋಜಾ ಮನು ಪಾಟೀಲ್, ಸುವರ್ಣ ನ್ಯೂಸ್, ಬೆಂಗಳೂರು. ಸರ್ ನಮಸ್ತೆ. ನಮಸ್ಕಾರ ಸರ್, ನೀವು ಟೂರಿಸ್ಟ್ ಗೈಡ್ ಆಗಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಎಲ್ರಿಗೂ ಕೂಡ ಕೊಡ್ತಾ ಇದ್ದೀರಾ. ಸೊ ಇದು ಕೇವ್ ಟೆಂಪಲ್ ಅನ್ನುವಂಥದ್ದು ನನಗೆ ಗೊತ್ತು. ಮತ್ತೆ ಆ ಕಡೆ ಏನ್ ಕಾಣಿಸ್ತಾ ಇದೆ ಅದು ರಾಕ್ ಕಟ್ ಟೆಂಪಲ್ ಅನ್ನುವಂಥದ್ದು. ಇದು ರಾಕ್ ಕಟ್ ಟೆಂಪಲ್. ದಿಸ್ ಇಸ್ ದ ರಾಕ್ ಕಟ್ ಟೆಂಪಲ್. ಅದರ್ ಸೈಡ್ ದರ್ ಸ್ಟ್ರಕ್ಚರಲ್ ಟೆಂಪಲ್. ಓಕೆ, ರಾಕ್ ಕಟ್ ಟೆಂಪಲ್ ಅಂಡ್ ಕೇವ್ ಟೆಂಪಲ್ ಬೋತ್ ಆರ್ ಸೇಮ್. ಓಕೆ, ಸ್ಟ್ರಕ್ಚರಲ್ ಟೆಂಪಲ್ ಕಟ್ ಮಾಡಿ ಈ ತರ ಕೋರಿಯಿಂದ ಕಲ್ಲನ್ನು ಕಟ್ ಮಾಡಿ ಒಂದರ ಮೇಲೆ ಜೋಡಿಸಿ ಅಸೆಂಬಲ್ ಆಗಿ ಕಟ್ಟಿರೋದು ರಾಕ್ ಕಟ್ ಟೆಂಪಲ್. ಇದು ಒಂದೇ ಬಂಡೆಯನ್ನ ಇದು ಬೆಟ್ಟವನ್ನ ಕೊರೆದು ಮಾಡಿದ್ದು. ಓಕೆ, ಅದರಿಂದ ಒಂದೇ ಒಂದು ವಸ್ತು ಹೊರಗಡೆಯಿಂದ ಬಂದಿಲ್ಲ. ಇದ್ದ ಹೊರಗಡೆಯಿಂದ ಕಲ್ಲನ್ನ ಹೊರಗಡೆ ತೆಗೆದು ಅದನ್ನ ಟೆಂಪಲ್ ಮಾಡಿದ್ದಾರೆ. ಅದಕ್ಕೆ ಅದನ್ನ ಮೇಲಿಂದ ಕಟ್ ಮಾಡ್ತಾ ಬರ್ತಾರೆ. ಕೈಲಿ ಉಳಿಸ್ಕೊತ್ತಿಗೆ ಕಟ್ ಮಾಡಿ ಕೊರೆದಿರೋದು. ಇದು ಕೊರೆದಿರೋದು, ಅದು ಕಟ್ಟಿರೋದು. ಇದಕ್ಕೆ ಖಂಡರಿಸೋದು ಅಂತಾರೆ. ಬಂಡೆಯನ್ನ ಕಟ್ ಮಾಡಿ ತೆಗೆದು ಮಾಡೋದು, ನಿರ್ಮಾಣ ಮಾಡೋದು ಇದು. ಸೊ ಇದನ್ನ ಕೇವ್ ಟೆಂಪಲ್ ಅಂತ ಫಸ್ಟ್ ಮಾಡಿದ್ದು ನಮ್ಮ ಇತಿಹಾಸದಲ್ಲಿ ಬೋಧ್ ಗಯಾ. ಆಮೇಲೆ ಅಜಂತ 5th century. ದಿಸ್ ಇಸ್ 6th century. ಅಜಂತ ಓನ್ಲಿ ಅಜಂತ, ಬಾದಾಮಿ, ಆಮೇಲೆ ಎಲ್ಲೋರ.
ಓಕೆ. ಆಮೇಲೆ ಇದು ಚಾಲುಕ್ಯರು ಮಾಡಿದ್ದು. ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ, ಇಷ್ಟು ದೇವಾಲಯಗಳನ್ನ, ಕಲ್ಲಲ್ಲಿ ಕಟ್ಟಲ್ಪಟ್ಟ ಮೊದಲ ದೇವಾಲಯಗಳು ದಕ್ಷಿಣ ಭಾರತದಲ್ಲಿ ಕಲ್ಲಲ್ಲಿ ಕಟ್ಟಲ್ಪಟ್ಟ ಮೊದಲ ದೇವಾಲಯ ನಿಮ್ಗೆ ಸಿಗೋದಿಲ್ಲೇ. ಚಾಲುಕ್ಯರು ಇದ್ದಾಗ ಎರಡು ದೊಡ್ಡ ರಾಜ ಮನೆತನಗಳು, ಒಬ್ರು ಬಾದಾಮಿ ಚಾಲುಕ್ಯರು, ಇಬ್ಬರು ಕಂಚಿಯ ಪಲ್ಲವರು. ಅವ್ರಕ್ಕಿಂತ ಮೊದಲು ಇಲ್ಲಿ ಇದು 3ನೇ ಗುಹೆ ನಡೀತಾ ಇದೆ ಅಲ್ಲ, 578ರಲ್ಲಿ ಒಂದು ಡೇಟ್ ಇದೆ, ಶಿಲಾಶಾಸನ ಇದೆ, ಶಾಲಿವಾಹನ ಶಕ ಅಂತ ಹೇಳ್ತಾನೆ. ಅಂದ್ರೆ ಈಗ ನಾವು ಹೋಗ್ತಾ ಇರೋದು 2026 ಇದು ಕ್ರಿಶ್ಚಿಯನ್ ಕ್ಯಾಲೆಂಡರ್. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈಗ 1948. ಅದಕ್ಕೆ 78 ಸೇರಿಸಿದ್ರೆ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಸಿಗುತ್ತೆ. ಈಗ ಇದನ್ನ ಕೊರೆಯೋದಕ್ಕೆ 12 ವರ್ಷ, ಅದನ್ನ ಕೊರೆಯೋದಕ್ಕೆ 12 ವರ್ಷ. 12 ವರ್ಷದಲ್ಲಿ ಒಂದೇ ಒಂದನ್ನು ಕೊರೆದ್ರು ಅದನ್ನ. ಮೊದಲನೇದು ಶೈವ, ಎರಡನೇದು ವಿಷ್ಣು, 3ನೇ ಗುಹೆ ವಿಷ್ಣು, 4ನೇದು ಜೈನ. ನೆನ್ಪಿಟ್ಕೊಳ್ಳಿ, ಮೊದಲೇದು ಹುಯೆನ್ ಸಾಂಗ್ ಬಂದಿದ್ದ ಇಲ್ಲಿ. ಹುಯೆನ್ ಸಾಂಗ್ ಚೈನಾ ದೇಶದ ಯಾತ್ರಿಕ, ಉತ್ತರ ಭಾರತ ದೊಡ್ಡ ಹುಯೆನ್ ಸಾಂಗ್ ಯಾತ್ರಿಕ. ಅವನು ಲಿವ್ಡ್ ಇನ್ ನಳಂದ ಯೂನಿವರ್ಸಿಟಿ ರೆಸಿಡೆನ್ಸಿಯಲ್, ಅವಾಗ ಬಿಹಾರದಲ್ಲಿ. ಅಲ್ಲಿ ಅವನು ವಿದ್ಯಾರ್ಥಿ ವಿದ್ವಾಂಸನಾಗಿದ್ದ. ಇಡೀ ಉತ್ತರ ಭಾರತವನ್ನು ಒಬ್ಬ ರಾಜ ಆಳ್ತಿದ್ದ, ಹರ್ಷವರ್ಧನ ಅಂತ, ಪುಷ್ಯಭೂತಿ ಅಷ್ಟೇ. ಅವನು ಇಡೀ ಉತ್ತರ ಭಾರತ ಅವನ ಆಳ್ವಿಕೆಯಲ್ಲಿತ್ತು. ದೊಡ್ಡ ಸೈನ್ಯವನ್ನು ತಗೊಂಡು ಇಲ್ಲಿ ಬಂದ. ಇಲ್ಲಿ ಇಮ್ಮಡಿ ಪುಲಕೇಶಿ ಇಲ್ಲಿಂದ ಸುಮಾರು 1017 ಕಿಲೋಮೀಟರ್ ಹೋದ ಅವನು. ಇಲ್ಲಿಂದ ಹೋಗಿ ಮಧ್ಯಪ್ರದೇಶ ಅಲ್ಲಿ ಹೋಗಿ ಅವನನ್ನ ತಡೆದು ಅವನನ್ನ ಸೋಲಿಸಿ ಅಲ್ಲಿಗೆ ನಿಲ್ಲಿಸಿಬಿಟ್ಟ. ಇವನು ದಕ್ಷಿಣಾಧಿಪತೇಶ್ವರ ಅಂತ ಬಿರುದು ಬಂತು. ಹುಯೆನ್ ಸಾಂಗ್ ಇಲ್ಲಿಗೆ ಬಂದ. ಅವನು ಇಲ್ಲೆಲ್ಲ ನೋಡಿದ. ಇಲ್ಲಿ ಬರಿತಾನ ಅವನು ಶೈವರು ವೈಷ್ಣವರು, ಹಿಂದೂ ಅಂತ ಪದ ಬಳಸಿಲ್ಲ ಅವನು. ಶೈವರು ಇವತ್ತು ನಮ್ಮ ಆರ್ಕಿಯಾಲಜಿ ಮಾನ್ಯುಮೆಂಟ್ ನಲ್ಲಿ ಶೈವ ಮಾನ್ಯುಮೆಂಟ್ಸ್, ವೈಷ್ಣವ ಮಾನ್ಯುಮೆಂಟ್ಸ್ ಅಂತಾನೆ ಇದಾವೆ. ಹಿಂದೂ ಅನ್ನೋ ಶಬ್ದ ಆನಂತರ ಬಂದಿರೋದು. ಈ ತರದ ದೇವಾಲಯಗಳನ್ನ, ಅಂದ್ರೆ ಕಟ್ಟಲ್ಪಟ್ಟ ಮಾಡಿರೋ ದೇವಾಲಯಗಳು, ಕಲ್ಲಿಲ್ಲೇ ಕಟ್ಟಿರಬಹುದು, ಕೋಟೆ ಕಟ್ಟಿರಬಹುದು, ಪುಷ್ಕರಣಿ, ಇದಕ್ಕೆ ವಾಟರ್ ಟ್ಯಾಂಕ್ ಅಂತ ಕರಿತೀವಿ, ಪುಷ್ಕರಣಿಗಳು. ದೇವಸ್ಥಾನ ಚಾಲುಕ್ಯರು ಇಲ್ಲಿ ಕಟ್ಟಿದ್ದಾರೆ. ಆಮೇಲೆ ಪಟ್ಟದ ಕಲ್ಲು ಚಾಲುಕ್ಯರು ಕಟ್ಟಿದ್ದು. ಸರ್, ಇದು ಪುಷ್ಕರಣಿ ತುಂಬಾನೇ ವಿಭಿನ್ನವಾಗಿದೆ. ಇಲ್ಲಿರುವಂತಹ ಪುಷ್ಕರಣಿ ಬೇರೆ ಪುಷ್ಕರಣಿಗೆಲ್ಲ ಹೋಲಿಕೆ ಮಾಡಿದ್ರೆ ವಿಭಿನ್ನವಾಗಿದೆ. ಯಾಕಂದ್ರೆ ಬೇರೆ ಪುಷ್ಕರಣಿಗಳು ನೀರು ಸೆಲೆ ಇರುತ್ತಲ್ಲಿ, ಅಂತರ್ಜಲ. ಇದು ಹಂಗಲ್ಲ, ಇದು ರೇನ್ ಹಾರ್ವೆಸ್ಟಿಂಗ್, ಮಳೆ ನೀರನ್ನ ಹಿಡಿದು ಕಟ್ಟಿರೋದು ಇದು. ಇವತ್ತಿಗೂ ರೇನ್ ಹಾರ್ವೆಸ್ಟ್, ಇವತ್ತಿಗೂ ಮಳೆ ಆದಾಗ ಒಂದು ವಾಟರ್ ಫಾಲ್ಸ್ ಬೀಳುತ್ತಿಲ್ಲ. ಸೂಪರ್. ಬಾದಾಮಿ ಜನ ಎಲ್ಲ ನಿಂತು ನೋಡ್ತಾರೆ ಆ ವಾಟರ್ ಫಾಲ್ಸ್. ಆ ನೀರು ಚಾಲುಕ್ಯರು ಅಷ್ಟೇ. ದಕ್ಷಿಣ ಭಾರತದ ಯಾವ ಅರಸು ಪ್ರಕೃತಿ ವಿರುದ್ಧ ಹೋದವರಲ್ಲ, ಪ್ರಕೃತಿಯನ್ನ ಬಳಸಿಕೊಂಡು ಬೆಳೆದವರು. 3 ಭಾಗದಲ್ಲಿ ಬೆಟ್ಟ ಇದೆ, ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅವ್ರಿಗೆ. 3 ಭಾಗದಲ್ಲಿ ಬೆಟ್ಟ ಇದೆ. ಒಂದೇ ಒಂದು ಸಾಲಿನಲ್ಲಿ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಸ್ಟೆಪ್ಸ್ ಅಲ್ಲಿ ಕಾಣ್ತಾ ಇದಾವಲ್ಲ, ಆ ಸ್ಟೆಪ್ಸ್ ಕಟ್ಟಿಸಿ ನೀರು ನಿಲ್ಲಿಸಿದ್ರು. ಆ 1000 ಸ್ಟೆಪ್ಸ್ ಇದಾವಲ್ಲ, ಬ್ಲಾಕ್ ಈ ತರ, ಇದರ 10 ಪಟ್ಟು. ಇವು ಎಲ್ಲಿಂದ ಬಂದು ಅಂದ್ರೆ ಗುಹೆ ಕಟ್ ಮಾಡೋ ವೇಸ್ಟ್ ಪೀಸ್ ಬರ್ತಾವಲ್ಲ, ಅವನ್ ತಗೊಂಡೋಗಿ ಸ್ಟೆಪ್ ಮಾಡಿದ್ರು, ರೀಸೈಕ್ಲಿಂಗ್ ಮಾಡಿದ್ರು. ಯಾವುದು. ಆಮೇಲೆ ಈ ಎಲ್ಲಾ ದೇವಾಲಯಗಳು ನೋಡಿ, ಎಲ್ಲಾ ದೇವಾಲಯ ಗುಹಾಂತರ್ಗತ ದೇವಾಲಯಗಳು ಉತ್ತರಕ್ಕೆ ಮುಖ ಮಾಡಿದಾವೆ. ಇದು ಉತ್ತರ. ಇಲ್ಲೊಂದು ದೇವಾಲಯ ಇದೆಯಲ್ಲ, ಇದು ಪೂರ್ವಕ್ಕೆ ಮುಖ ಮಾಡಿದೆ. ಅದ್ರ ಎದುರುಗಡೆ ಒಂದಿದೆ, ಅದು ಪಶ್ಚಿಮಕ್ಕೆ ಮುಖ ಮಾಡಿದೆ. ಅಲ್ಲೊಂದು ದೇವಾಲಯ ಇದೆ, ಅದು ದಕ್ಷಿಣಕ್ಕೆ ಮುಖ ಮಾಡಿದೆ. 4 ದಿಕ್ಕಿಗಿದಾವೆ. ಅಂದ್ರೆ ಇಲ್ಲಿ ದೇವಾಲಯಗಳು ದಿಕ್ಕು ಮುಖ್ಯ ಅಲ್ಲ, ನೀರು ಮುಖ್ಯ. ಎಲ್ಲಾ ದೇವಾಲಯಗಳು ನೀರಿನ ಕಡೆ ಮುಖ ಮಾಡಿದಾವೆ. ಇವತ್ತು ನೀವು ಒಳಗಡೆ ಬರ್ಬೇಕಾದ್ರೆ, ಇಷ್ಟೆಲ್ಲ ಪ್ರವಾಸಿಗರು ಒಳಗಡೆ ಬರ್ಬೇಕಾದ್ರೆ ಏನ್ ಅರ್ಹತೆ ಬೇಕು? ಒಂದು ಟಿಕೆಟ್ ತೊಂದ್ರೆ ಸಾಕು, ಯು ಆರ್ ಪರ್ಮಿಷನ್ ಎಂಟರ್ ದ ಮಾನ್ಯುಮೆಂಟ್. ಬಟ್ ಅರ್ಲಿಯರ್ ನೀವು ಸ್ನಾನ ಮಾಡಬೇಕು, ದೇವಸ್ಥಾನ ಒಳಗಡೆ ಬರಬೇಕು. ಅದು ಇದರ ಮೂಲ. ಇದು ಆದ್ದರಿಂದ ಇದು ನೀರು ಮಳೆ ನೀರನ್ನ ಹಿಡಿದಿರೋದು. ಇದು ಮಳೆ ನೀರು ಬೀಳುತ್ತೆ. ಇದು ಅದನ್ನ ದೇವಸ್ಥಾನಗಳೆಲ್ಲದೂ ಕೂಡ ಯಾಕೆ ಈ ಅಂದ್ರೆ ನೀವು ಹೇಳಿದಾಗೆ ಒಂದು ಪೂರ್ವಕ್ಕೆ, ಒಂದು ದಕ್ಷಿಣಕ್ಕೆ, ಒಂದು ಉತ್ತರಕ್ಕೆ ಮುಖ ಮಾಡಿರೋ ರೀಸನ್ ಅದ. ಅಂದ್ರೆ ಯಾವ ಕಡೆ ನೀರು ಫಸ್ಟ್ ಎಂಟರ್ ಆಗ್ಬಿಟ್ಟು ಸ್ನಾನ ಮಾಡಿ ಆಮೇಲೆ ಒಳಗ್ ಬರ್ಬೇಕು ಅನ್ನೋ ರೀಸನ್ ಗೆ ಅಷ್ಟೇ ರೀಸನ್. ಬಟ್ ಹೌದು, ನೀರ್ ಇರ್ಬೇಕಷ್ಟೇ. ನೀರಿಗೆ ಆಮೇಲೆ ದಿಕ್ಕುಗಳು ಆನಂತರ ಬಂದಿರೋದು. ಇದು ನೀರಿದು. ನೀರು ಯಾವ ಕಡೆ ಇದೆ ಆ ಕಡೆಯಿಂದ ಎಂಟ್ರಿ ಆಗ್ಬೇಕು ದೇವಸ್ಥಾನ. ಇದು ದೇವಸ್ಥಾನದ ಹೊರಗಡೆ ಬಂದ್ರೆ ನೀರು ಇರ್ಬೇಕು. ಇಲ್ಲೆಲ್ಲ ದೇವಸ್ಥಾನದ ಕೆಳಗಡೆ ಹೋದ್ರೆ ನೀರು ಬರುತ್ತೆ. ಅದಕ್ಕೆ ಇದನ್ನ ಮಾಡಿದ್ದು. ಅಂದ್ರೆ ಅಲ್ಲಿ ಹಿಂದೂಗಳು, ಇಲ್ಲಿ ಜೈನರು ಬಟ್ಟೆ ಹಾಕೋದಿಲ್ಲಲ್ಲ. ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಇರ್ತಾರೆ, ಜೈನ ಸನ್ಯಾಸಿಗಳು, ದಿಗಂಬರರು ಸರಿ ಅಂತ ಅದನ್ನ ಕ್ಲೋಸ್ ಮಾಡಿದ್ರು. ವಿಜಯನಗರ ಕಾಲಕ್ಕೆ ಅದನ್ನು ಓಪನ್ ಮಾಡಿ ಇಲ್ಲಿ ದಾರಿ ಕೊಟ್ಟರು. 400 ವರ್ಷದ ಕೆಳಗಡೆ ಇದನ್ನ ಮಾಡಿ 1500 ವರ್ಷ ಇದನ್ನ ಮಾಡಿ, ಈ ಗುಹಾಂತರ ದೇವಾಲಯ ಬಾದಾಮಿ ಮಾಡಿ 1448 ವರ್ಷ. ಅದ್ರ ಲೆಕ್ಕ ಹಾಕಿದ್ರೆ ನಾವು 1500 ವರ್ಷ ಆಗ್ತಾ ಬಂತು. ಹಂಪಿ ಬರೀ 500 ವರ್ಷದ ಕೆಳಗಡೆ ಹಂಪಿ. ಇದು 1500 ವರ್ಷಗಳ ಹಿಂದೆ. 1500 ವರ್ಷ. ಹೌದು. ಅಂದ್ರೆ ಇದಕ್ಕೆ ಪ್ರಾಚೀನ ಭಾರತ ಇತಿಹಾಸ. ಹಂಪಿ ಮಧ್ಯ ಭಾರತ. ಮಧ್ಯ ಭಾರತ ಅಂದ್ರೆ ಮುಸ್ಲಿಂ ರೂಲರ್ಸ್ ಇನ್ ಇಂಡಿಯಾ. ಇದು ಬರೀ ಮಹಾರಾಜರೇ. ಅಂದ್ರೆ ಅವಾಗ ಪಲ್ಲವರು, ಚಾಲುಕ್ಯರು, ಪುಷ್ಯಭೂತಿ, ಹರ್ಷವರ್ಧನ, ಈ ತರ ಇದು 12ನೇ ಶತಮಾನ ಮಧ್ಯ ಭಾರತ. ಅವಾಗಿಂದ ಶುರು. ಇವೆಲ್ಲ ಪ್ರಾಚೀನ ಭಾರತ ಇತಿಹಾಸ. ಈ ಕಲ್ಲು ಕಾಣಿಸ್ತವಲ್ಲ, ಇವೆಲ್ಲ ಕಲ್ಲು ನೋಡಿ. ಕಲ್ಲು ಕನ್ನ ಇದು ಸ್ಯಾಂಡ್ ಸ್ಟೋನ್, ಇದು ಸೆಡಿಮೆಂಟರಿ ರಾಕ್. ಇದು
ಓಕೆ ಸೆಡಿಮೆಂಟರಿ. ಈ ಬಾದಾಮಿ ಸುತ್ತಮುತ್ತ ಏನು ಕರ್ತಾವಲ್ಲ ಅದು ಮಟೀರಿಯಲ್ ಸೆಡಿಮೆಂಟರಿ ರಾಕ್, ಸ್ಯಾಂಡ್ ಸ್ಟೋನ್ ಇದು. ಇದರಿಂದ ಗುಹೆ ಅಂತ ಹೈ ಕ್ವಾಲಿಟಿ ಸ್ಯಾಂಡ್ ಸ್ಟೋನ್ ಇದು. ಓಕೆ 200 ಮಿಲಿಯನ್ ಇಯರ್ಸ್ ಅಗೋ ಇಟ್ ವಾಸ್ ಅಂಡರ್ ದ ವಾಟರ್. ಅಷ್ಟು ಇದು ಬರುತ್ತೆ. ಹಂಪಿ ಇದೆಲ್ಲ ಗ್ರಾನೈಟ್, ಅದು ಗ್ರಾನೈಟ್ ಡಿಫ್ರೆಂಟ್ ಅದು. ಇಲ್ಲಿ ನಿಮಗೆ ಬಿಜಾಪುರಕ್ಕೆ ಹೋದ್ರೆ ಅದು ಬಸಾಲ್ಟ್, ಬ್ಲ್ಯಾಕ್ ಬಸಾಲ್ಟ್, ಅದು ಬೇರೆ ಕಲ್ಲು. ಗ್ರಾನೈಟ್ ಇದು ಬಸಾಲ್ಟು, ಸ್ಯಾಂಡ್ ಸ್ಟೋನು, ಗ್ರಾನೈಟ್. ಹೌದಾ, ರಾಕ್ ಫಾರ್ಮೇಶನ್. ಈ ಮೂರು ರಾಕ್ ಫಾರ್ಮೇಶನ್ ಇದಕ್ಕೆ ನಾವು ಲೋವರ್ ವೆಸ್ಟರ್ನ್ ಡೆಕ್ಕನ್ ಅಂತ ಕರಿತೀವಿ. ಡೆಕ್ಕನ್, ಡೆಕ್ಕನ್ ಅನ್ನೋದು ದಕ್ಷಿಣ ಅನ್ನುವ ಶಬ್ದದಿಂದ ಬಂದಿರೋದು. ಅವತ್ತೆಲ್ಲರೂ ಇದೇ ಭಾಗ ಬೇಕು, ಯಾಕಂದ್ರೆ ಕೃಷಿ ಮುಖ್ಯವಾದ ವ್ಯವಸಾಯ ಇಲ್ಲಿ. ನಿಜ, ಇವತ್ತಿಗೂ ಕೃಷಿ. ಇಲ್ಲಿನ ವಿಶೇಷತೆಗಳಾಗಿರ್ಬೋದು. ಅಂಡ್ ನನ್ ಬಂದ ತಕ್ಷಣ ಎಂಟ್ರೆನ್ಸ್ ಅಲ್ಲೇ ಸರ್ ಮಜ್ಜಿಗೆ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಬೆಕಾಸ್ ಕೆಳಗಿಂದ ಮೇಲ್ ಸ್ಟೆಪ್ಸ್ ಫಸ್ಟ್ ಆಫ್ ಆಲ್ ಬಿಸಿಲು ಜಾಸ್ತಿ ಇಲ್ಲಿ, ಬಟ್ ಇವತ್ತು ನಮ್ಮ ಪುಣ್ಯ ಕಮ್ಮಿ ಇದೆ ಅಂತ ಹೇಳಿ. ಇಲ್ಲಿ ಊಟದ ಶೈಲಿ ಆಗಿರ್ಬೋದು ಕಂಪ್ಲೀಟ್ ಆಗಿ ವಿಭಿನ್ನವಾಗಿರುತ್ತೆ. ಜೋಳದ ರೊಟ್ಟಿ, ಮೊಸರು, ಚಟ್ನಿ, ಪುಡಿ ಚಟ್ನಿ ಕಂಪಲ್ಸರಿ ಇರುತ್ತೆ. ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ನಾವು ಸಂಜೆ ಏನ್ ಸ್ನಾಕ್ಸ್ ತಿಂತೀವಿ ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಈ ತೊಯ್ಸಿದ ಮಂಡಕ್ಕಿ ಮತ್ತೆ ಬಜ್ಜಿ ತುಂಬಾ ಚೆನ್ನಾಗಿ ಒಂದ್ರೆ ಡಿಫ್ರೆಂಟ್ ಫೀಲ್ ನಮ್ಗೆ, ಅಂದ್ರೆ ನಮ್ಮ ಬ್ಯಾಂಗ್ಳೂರಿಯನ್ಸ್ಗೆಲ್ಲ. ಸೊ ಆ ಊಟದ ಬಗ್ಗೆ ಒಂದಷ್ಟು, ಇಲ್ಲಿಯ ಒಂದು ಕ್ಲೈಮೇಟ್ಗೆ, ಇಲ್ಲಿನ ಒಂದು ವಾತಾವರಣಕ್ಕೆ, ಆ ಫುಡ್ಗೆ ಹೇಗೆ ಮ್ಯಾಚ್ ಇಲ್ಲ. ಯಾಕಂದ್ರೆ ಹೆಚ್ಚಾಗಿ ಬಿಸಿಲು ಜಾಸ್ತಿ ಅಲ್ಲ, ಹೀಗಾಗಿ ಇಲ್ಲಿ ಏನ್ ಮಾಡ್ತಾರೆ, ಸಾಕಷ್ಟು ಶ್ರಮಜೀವಿಗಳು ಅಂದ್ರೆ ಈ ರೈತರು ಜಾಸ್ತಿ ಇದ್ರು ಮೊದಲು. ಈಗೆಲ್ಲ ಕೆಲಸ ಇಲ್ಲ, ಬೇರೆ ಬೇರೆ ಕಡೆ ಹೋಗಿದ್ದಾರೆ, ವಲಸೆ ಹೋಗಿದ್ದಾರೆ ಕೆಲಸ ಮಾಡೋದಕ್ಕೆ. ಅವತ್ತಿಗೆ ದೈಹಿಕವಾಗಿ ಅವ್ರಿಗೆ ಸವಿ ಮಾಡೋದಕ್ಕೆ ಜೋಳ ನಮ್ಗೆ ಬಹಳ ಹೊತ್ತು ಅವ್ರಿಗೆ ಇದು. ಅನ್ನ ಉಂಡ್ಬಿಟ್ರೆ, ಅನ್ನ ಇತ್ತೀಚೆಗೆ ಬಂದಿರೋದು. ಬೆಳಗ್ಗೆ ನಿಮ್ಗೆ ಯಾವ ಹೋಟೆಲ್ ಅನ್ನ ಸಿಗ್ತಿರ್ಲಿಲ್ಲ. ಆ ಬಾತು, ರೈಸ್ ಬಾತು, ಈ ಬಾತು ಇತ್ತೀಚೆಗೆ ಬಂದಿರೋದು ಇವು. ಇವೆಲ್ಲ ಮೊದ್ಲೆಲ್ಲ ನಮ್ಮ ಕಡೆ ಇದ್ರದ್ದು ಪಡ್ಡು, ಈ ತರ ಇವು ತರ ಇದು ಉಪ್ಪಿಟ್ಟು ಜಾಸ್ತಿ ಇದು, ಉಪ್ಮಾ ಅಂತ. ಈಗೆಲ್ಲ ಇದು ಇಲ್ಲ ಅಂತ ಈಗೆಲ್ಲ ಇದು ಮಾಡಿದ್ದಾರೆ. ಸೊ ಹೀಗಾಗಿ ನಮಗೆ ರೊಟ್ಟಿ ಏನೋ, ಬಟ್ ಇತ್ತೀಚೆಗೆ ರೊಟ್ಟಿ ಮಾಡೋದು ಇಲ್ಲ ಅಂತ ಅದು ಕಡಿಮೆ ಆಗ್ತಾ ಇದೆ. ಈಗ ರೈಸ್ ಬಂದ್ಮೇಲೆ ಜಾಸ್ತಿ ಆದ್ರು, ಚಪಾತಿ ಬಂದ್ಮೇಲೆ ಜಾಸ್ತಿ ಆದ್ರು, ಗೋಧಿ ಮತ್ತು ಅಕ್ಕಿ ಬಂದ ಮೇಲೆ. ಜೋಳ ಇದ್ದಾಗ ತುಂಬಾ ಕಡಿಮೆ ಇತ್ತು, ರೈತರೇ ಜಾಸ್ತಿ ಇದ್ರಲ್ಲ, ಹಿಂಗಾಗಿ ದೈಹಿಕ ಶ್ರಮ ಜಾಸ್ತಿ ಆಗ್ತಾ ಇತ್ತು. ಹೀಗಾಗಿ ಅದಕ್ಕೆ ಆಮೇಲೆ ಎಲ್ಲರ ಮನೆಯಲ್ಲೂ ನಾಟಿ ಹಸುಗಳೇ ಇದ್ದು ಅದೇ ಹಾಲು ಮೊಸರು ಮಜ್ಜಿಗೆ ನಾವು ಬಳಸ್ತಾ ಇದ್ವಿ. ಒಂದು 5-6 ಸಾವಿರ ಅಷ್ಟು ಇದರಿತ್ತು. ಬಟ್ ಒಂದು ವರ್ಷಕ್ಕೆ ಒಂದು 4-5 ಸಾವಿರ ಇದ್ರದ್ದು, ಒಂದು 10 ಸಾವಿರ ಫಾರಿನ್ ಟೂರಿಸ್ಟು. ಬಟ್ ಇಂಡಿಯನ್ ಟೂರಿಸ್ಟ್ ಈಗಿಲ್ಲ. ಇಂಡಿಯನ್ ಟೂರಿಸ್ಟ್ ಅಂದ್ರೆ ಅಕ್ಟೋಬರ್ ಟು ಫೆಬ್ರವರಿ ಫುಲ್ ಪ್ಯಾಕ್ ಆಗಿಬಿಡ್ತಿದ್ದು. 1 ಕಿಲೋಮೀಟರ್ ನಡ್ಕೊಂತ ಬರಬೇಕು. ಇದು ಯುನೆಸ್ಕೋ ಸೈಟ್ ಅಲ್ಲ, ಇವತ್ತಿಗೂ ಮಾಡಿಲ್ಲ ಇದನ್ನ. ಯಾಕೆ ಮಾಡಿಲ್ಲ ಅಂದ್ರೆ ಅಲ್ಲಿ ಹೋಗಕ್ಕೆ ನಮ್ಗೆ ವೆಹಿಕಲ್ ಇಲ್ಲ. ಯಾಕಂದ್ರೆ ಮನೆಗಳಿದಾವೆ, 96 ಮನೆಗಳನ್ನ ಸ್ಥಳಾಂತರ ಮಾಡಿಸ್ಬೇಕು. ಇದು ಈಗ ಹಾಕಿದ್ದು, ಈ ಕಲ್ಲು ಪೇವಿಂಗ್ ಈಗ ಹಾಕಿದ್ವಿ, ಇವೆಲ್ಲ ಈಗ ಹಾಕಿದ್ದು. ಮಳೆ ಆದಾಗ ಇಲ್ಲಿ ನೀರು ಬರ್ತಿತ್ತು, ನಾವು ಜಂಪ್ ಮಾಡ್ತಿದ್ವಿ ಇಲ್ಲಿ. ಈಗೆಲ್ಲ ಈಗ 200 ವರ್ಷ ಕಡೆ ಜನ ವಾಸ ಮಾಡ್ತಿದ್ರು ಒಳಗಡೆ. ಅವಾಗ ಗೌರ್ಮೆಂಟ್ ಆರ್ಕಿಟೆಕ್ಚರ್ ಮಾನ್ಯುಮೆಂಟ್ಸ್ ಗೊತ್ತಿರ್ಲಿಲ್ಲ. ಈಗ ನಿಧಾನವಾಗಿ ಇವ್ನು ಮಾಡಿದ್ರೆ ಇದಾಯ್ತು, ಎಲ್ಲ ಫಿಲ್ಟರ್ ಆಗ್ತಾ ಬರ್ತಾ ಇದೆ. ಸರ್ ಇಲ್ಲಿ ಕೋತಿಗಳು ತುಂಬಾ ಇರುತ್ತೆ ಅಂತ ಮೊದ್ಲಿಂದನೂ ಇದಾವೆ ಮೇಡಮ್. ಬಟ್ ಇವಾಗ ಅಷ್ಟು ಸಂಖ್ಯೆ ಇಲ್ಲ, ಯಾಕೆ ಜಾಸ್ತಿ ಜನ ಬಂದು ತಿನ್ನೋದಿಲ್ಲ, ಹೋಗ್ಬಿಟ್ಟಿದ್ದಾರೆ. ನಮ್ಮನ್ನ ನೋಡಿ ಎದುರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ನಾನು CP ಯೋಗೇಶ್ವರ್ ಅವರ ಮಗ ಧ್ಯಾನ್ ಯೋಗೇಶ್ವರ್ ಅವರ ಒಂದು ಹಾಡಿನ ಚಿತ್ರೀಕರಣ ನಡೀತಾ ಇದೆ. ಸೊ ಅಲ್ಲಿಗೆ ಬಂದಿನಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಇದನ್ನ ವೀರಗಾಸೆ ಅಂತ ಹೇಳ್ತಾರೆ. ತುಂಬಾ ಅತ್ಯದ್ಭುತವಾಗಿ ಪ್ರದರ್ಶನವನ್ನ ಮಾಡಿದ್ರು. ಸೊ ನನ್ನ ಜೊತೆಗಿದ್ದಾರೆ ಆ ಟೀಮ್, ಕಂಪ್ಲೀಟ್ ಟೀಮ್ ನನ್ನ ಜೊತೆಗಿದೆ. ನಿಜಕ್ಕೂ ನೋಡ್ಲಿಕ್ಕೆ ಕಣ್ಣಿಗೆ ಹಬ್ಬ ಅಂತ ಅನ್ಸುತ್ತೆ. ಆ ಕಂಪ್ಲೀಟ್ ಆಗಿ ಅವರು ಆ ನೃತ್ಯದಲ್ಲಿ, ಆ ವೀರಗಾಸೆಯಲ್ಲಿ ಮಗ್ನರಾಗಿ ತಮ್ಮ ಕೆಲಸವನ್ನ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದೊಂದು ಸಿನಿಮಾ ಶೂಟಿಂಗ್ ಅಂತಾನೆ ನನಗೆ ಅನ್ನಿಸ್ತಾ ಇಲ್ಲ. ಕಂಪ್ಲೀಟ್ ಆಗಿ ಒಂದ್ ರೀತಿಯಾಗಿ ದೇವರ ಕಾರ್ಯಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ವೀರಗಾಸೆಯಲ್ಲಿ ಎಷ್ಟು ಮೊಳಗಿ ಆ ಒಂದು ವೀರಗಾಸೆಯನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿಯಾಗಿ ಪ್ರದರ್ಶನ ಮಾಡ್ತಾ ಇದಾರೆ ಅಂತಾನೆ ಅನ್ನಿಸ್ತು. ಸೊ ನನ್ನ ಜೊತೆಗಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗೋಣ. ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ನೀವು ಹೇಳ್ತಾ ಇದ್ರಿ ವೀರಗಾಸೆ, ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ವೀರಗಾಸೆ ಅಂತ ಹೇಳ್ತೀವಿ, ಉತ್ತರ ಕನ್ನಡದಲ್ಲಿ ಅದಕ್ಕೆ ಬೇರೆಯದ್ದೇ ಆದಂತ ಪುರುವಂತಿಕೆ ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತಾರೆ. ಸೊ ನನಗೆ ಒಂದ್ ರೀತಿಯಾಗಿ ಇದು ಸಾಂಗ್ ಶೂಟ್ ನಡೀತಾ ಇದೆ ಅಂತ ಅನ್ನಿಸ್ತಿಲ್ಲ. ಕಂಪ್ಲೀಟ್ ಆಗಿ ಆ ವೀರಗಾಸೆ ನೃತ್ಯದೊಳಗೆ ಮಗ್ನರಾಗಿ ದೇವರ ಕಾರ್ಯ ಏನೋ ನಡೀತಾ ಇದೆ ಅನ್ನೋ ತರ ಫೀಲ್ ಆಯ್ತು. ಸೊ ಏನ್ ಹೇಳ್ತೀರಾ ಸರ್? ದೇವರ ಕಾರ್ಯ, ಈ ಪುರಾಂತಿಕೆ ಅನ್ನೋದೇ ಆಭರಣಗಳನ್ನು ನೋಡಿದಾಕ್ಷಣವೇ ದೇವರ ಕಾರ್ಯ ಅನ್ನೋದು ಪ್ರಸ್ತುತಪಡಿಸಲಾಗ್ತದೆ. ಈಗ ದಕ್ಷಿಣ ಕನ್ನಡದಲ್ಲಿ ವೀರಗಾಸೆ ಅಂತ ಈ ಒಂದು ಪುರುವಂತಿಕೆ ಕಲೆಗೆ ಕರೀತಾರೆ. ನಮ್ಮ ಉತ್ತರ ಕನ್ನಡದಲ್ಲಿ ಇದಕ್ಕೆ ಪುರುವಂತಿಕೆ ಅಂತ ಕರೀತಾರೆ. ದಕ್ಷಿಣ ಕನ್ನಡದಲ್ಲಿ ಕಿರೀಟ ಮತ್ತು ನೃತ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರ್ತದೆ. ಆದರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಪುರುವಂತಿಕೆಗೆ ಇಲ್ಲಿ ಕಥೆಗಳ ಮೂಲಕ ಜನರಿಗೆ ಒಳ್ಳೆಯ ನೀತಿ ನಿಯಮಗಳನ್ನು ಬಿತ್ತರಿಸ್ತಕ್ಕಂಥ ಮತ್ತು ಧರ್ಮ ಪರಿಪಾಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿಯೂ ಕೂಡ ಈ ಫಿಲ್ಮ್ನಲ್ಲಿ ನಮಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ಕದೆ ಆ ದೇವರು ಕರುಣಿಸಿಕೊಟ್ಟಿರ್ತಕ್ಕಂಥ ಒಂದು ವರಪ್ರಸಾದ ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಅಷ್ಟೇ ಗೌರವಯುತವಾಗಿ ನಮಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಓಕೆ ಸರ್, ನಿಮ್ಮ ಪಾತ್ರ
ನಮ್ಮ ಪಾತ್ರ ಏನಿಲ್ಲ ಸರ್, ಇದೇ ವೀರಗಾಸೆ ಕಲೆಯಲ್ಲಿ ಪುರೋಹಿತಿಕೆ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಎಲ್ಲರೂ ಮಾಡ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಫಿಲ್ಮ್ ಶೂಟಿಂಗ್ನಲ್ಲಿ ನಮಗೆ ಪಾತ್ರವನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಒಟ್ಟಾರೆಯಾಗಿ 26 ಜನ ನಾವು ಈ ಶೂಟಿಂಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ನಾವು ಮೂಲತಃ ಹಾವೇರಿ ಜಿಲ್ಲೆ ಬಂಕಾಪುರದಿಂದ ಹಾಗೂ ನಾಗನೂರು ಗ್ರಾಮದಿಂದ, ಹುಬ್ಬಳ್ಳಿ ಪಟ್ಟಣದಿಂದ, ಇನ್ನೂ ಮಡ್ಲೂರು ಹಾಗೂ ಅನೇಕ ಗ್ರಾಮಗಳಿಂದ ಎಲ್ಲರೂ ಒಂದೇ ಟೀಮ್ನಿಂದ ಬಂದಿದ್ವಿ. ಸೂಪರ್ ಸರ್, ನಿಮ್ಮ ಈ ವೇಷಭೂಷಣ ಆಗಿರ್ಬೋದು ಅಂಡ್ ಕಂಪ್ಲೀಟ್ ಆಗಿ ಹೇಗೆ ಅಂದ್ರೆ ಮಾರ್ನಿಂಗ್ ಇಂದನೂ ಕೂಡ ನೀವು ಅಲ್ಲಿ ಮಾರ್ನಿಂಗ್ ಇಂದನೂ ಕೂಡ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಇನ್ನೂ ತುಂಬಾ ಹೊತ್ತುಗಳ ಕಾಲ ಶೂಟಿಂಗ್ ನಡೆಯುತ್ತೆ ಅಂತಾನೂ ಕೂಡ ಕೇಳ್ಪಟ್ಟೆ. ಸೊ ಹೇಗೆ ಸರ್ ಇದೆಲ್ಲ ಹಾಕೊಂಡು ಮ್ಯಾನೇಜ್ ಮಾಡೋದು? ಅದೊಂದು ದೊಡ್ಡ ಸವಾಲ್ ಅಂತಾನೆ ಹೇಳ್ಬೋದು. ಹೌದು ಮೇಡಮ್, ಇದು ಉತ್ತರ ಕರ್ನಾಟಕದ ಗಂಡು ಕಲೆ ದೊಡ್ಡಾಟ ಅಂತ ಕರಿತೇವೆ ಇದನ್ನ. ಸುಮಾರು ಈ ಒಂದು ವೇಷಭೂಷಣ 10 ರಿಂದ 15 kg ಇರುತ್ತೆ ಒಬ್ಬರ ಮೈಯ ಮೇಲೆ. ಇದನ್ನ ನಮ್ಮ ಕಡೆ ಏನ್ ಮಾಡ್ತಿದ್ರು ಅಂದ್ರೆ ಪೂರ್ತಿ ರಾತ್ರಿ ಎಲ್ಲಾ ದಿನ ರಾಮಾಯಣದಾಗ ಆಗಿರ್ಬೋದು, ಮಹಾಭಾರತದ ಆಟಗಳನ್ನ ತಗೊಂಡು ಪೂರ್ತಿ ಬೆಳಗಿನ ಹರಿಗೂ ಕೂಡ ಆಟ ಆಡ್ತಿದ್ರು. ಆದ್ರೆ ವಿಶೇಷವಾಗಿ ನಮ್ಮ ಈ ಒಂದು ಧ್ಯಾನ್ ಯೋಗೇಶ್ವರ್ ಅವರ ಸಿನಿಮಾಕ್ಕೆ ನಮ್ಮ ಜನಪದ ಕಲಾವಿದರನ್ನ ಬಳಸ್ಕೊಳ್ಳೋಣ ಅಂತಕ್ಕಂಥ ನಿಟ್ಟಿನೊಳಗೆ ನಮ್ಮ ಎಲ್ಲಾ ಕಲಾವಿದರನ್ನು ಕೂಡ ಕರೆಸಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮಸ್ತೆ ಮೇಡಮ್. ದೊಡ್ಡಾಟ ಅಂತಂದ್ರೆ ಇವತ್ತು ಕುರುಕ್ಷೇತ್ರದೊಳಗೆ ಹಲವಾರು ಒಂದೊಂದು ತಾಸಿನ ಪ್ರಯೋಗ ಅಂತ ನಾವು ಮಾರ್ಪಡಿಸ್ಕೊಂಡಿರ್ತೀವಿ. ಅದರಲ್ಲಿ ಕರ್ಣನ ಪಾತ್ರ ಆಗಿರ್ಬೋದು, ಆಮೇಲೆ ಅಭಿಮನ್ಯು ಕಾಳಗಂತ ಆಗಿರ್ಬೋದು, ಪ್ರಾರ್ಥ ಪ್ರತಿಜ್ಞೆ ಆಗಿರ್ಬೋದು, ಇಂಥ ಹಲವಾರು ನಾಟಕಗಳನ್ನು ನಾವು ಒಂದು ತಾಸಿನ ಪ್ರಯೋಗಗಳನ್ನಾಗಿ ಎಲ್ಲ ಕಡೆಗೆ ಪ್ರಚಾರ ಮಾಡ್ತಾ ಬಂದಿದ್ದೇವೆ. ನಮ್ಮ ಚಿತ್ರತಂಡದ ಕರೆಗೆ ಹೋಗೊಟ್ಟು ನಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ವೃತ್ತಿಪರರಾಗಿ ಬಾದಾಮಿಗೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಕರ್ನಾಟಕ ಬಲಂ ಅಜೇಯಂ ಅಂತ ನಮ್ಮ ಸಿನಿಮಾ ಪ್ರಾರಂಭ ಆಗಿ ಇನ್ನೇನು 1 ತಿಂಗಳು ಕಳೀತಾ ಬರ್ತಾ ಇದೆ. ಕಳೆದ ತಿಂಗಳು 5ನೇ ತಾರೀಕು ನಾವು ಮುಹೂರ್ತ ಮಾಡಿ ಯಾವತ್ತಿಂದ ಇವತ್ತು ತನಕ ನಿರಂತರವಾಗಿ ಸಿನಿಮಾ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಇನ್ನು 2 ದಿವಸ ಆದಮೇಲೆ ನಾವು ಇಲ್ಲಿಂದ ಹೊಸಪೇಟೆಗೆ ಹೋಗ್ತೀವಿ. ಅಲ್ಲೊಂದು 2 ದಿವಸ ಶೂಟಿಂಗ್ ಇದೆ, ಮುಗಿಸ್ಕೊಂಡು ಬೆಂಗಳೂರು ಬರ್ತೀವಿ. ಮೊದಲ ಹಂತದ ಚಿತ್ರೀಕರಣ ಇಲ್ಲಿಗೆ ಮುಗಿದಿರ್ತದೆ. ನಂತರ ಹಳೆ ಮೈಸೂರು ಭಾಗದಲ್ಲಿ 1 ತಿಂಗಳು ಚಿತ್ರೀಕರಣ ಮಾಡ್ತೀವಿ, ಮತ್ತೆ ಈ ಕಡೆ ಬರ್ತೀವಿ. ನಮ್ಮ ಚಿತ್ರದ ಕಥೆನೇ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಟ್ರಾವೆಲ್ ಮಾಡ್ತದೆ. ಬಾದಾಮಿಯಿಂದ ಶುರುವಾಗಿ ಹಳೆ ಮೈಸೂರು ಭಾಗಕ್ಕೆ ಹೋಗುತ್ತೆ, ಪುನಃ ಇಲ್ಲಿಗೆ ಬರುತ್ತೆ. ಒಟ್ಟಾರೆ ಪೂರ್ತಿ ಕರ್ನಾಟಕವನ್ನ ಪ್ರತಿನಿಧಿಸತಕ್ಕಂಥ ಒಂದು ಚಿತ್ರ, ಅಪ್ಪಟ ಕನ್ನಡ ಚಿತ್ರ. ಕನ್ನಡ ಮಣ್ಣಿನ ಸೊಗಡನ್ನ, ಕನ್ನಡತನವನ್ನ, ಮತ್ತೆ ನಮ್ಮ ಇವತ್ತಿನ ಯುವಕರಿಗೆ ನಮ್ಮ ಇತಿಹಾಸವನ್ನ ನೆನಪಿಸ್ತಕ್ಕಂಥ ಒಂದು ಚಿತ್ರ. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅವರ ನೆನಪು ಈಗಾಗಲೇ ಸುಮಾರು 1,500 ವರ್ಷಗಳ ಹಿಂದಿನ ವಿಚಾರವನ್ನು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯ ವಿಷಯವಾಗಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಚಿತ್ರಕಥೆಯಲ್ಲಿ ಬಹಳಷ್ಟು ಅಂಶಗಳನ್ನ, ಐತಿಹಾಸಿಕ ಅಂಶಗಳನ್ನ ಇವತ್ತಿನ ಯುವಕರಿಗೆ ಹೇಳುವ ಮುಖಾಂತರ, ಜೊತೆಗೆ ಇವತ್ತಿನ ಪರಿಸ್ಥಿತಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒತ್ತು ಕೊಟ್ಟು ಚಿತ್ರವನ್ನ ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯ ನಿರ್ದೇಶಕರು ನಾಗಣ್ಣವರ ಸಾರಥ್ಯದಲ್ಲಿ ನಮ್ಮ ಚಂದ್ರು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಬಹಳ ಹಿರಿಯರನ್ನ, ಅವರ ಅನುಭವವನ್ನ ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆಗೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ರಮೇಶ್ ಅವರೊಂದು ಟೀಮು ಬಹಳ ಒಂದು 6 ತಿಂಗಳಿಂದ ನಾವು ಈ ಒಂದು ಕಥೆನ ಮಾಡೋದ್ರಲ್ಲಿ ಬಹಳ ಶ್ರಮವಹಿಸಿ ಒಂದು ಜನಗಳಿಗೆ ಒಂದು ಉತ್ತಮವಾದ ಚಿತ್ರ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮಗೆ ಗೊತ್ತಿದೆ, ಲಯಾ ಮೇಡಮ್ ಅವರು ಈ ಹೀರೋನ ತಾಯಿಯ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಹೀರೋಯಿನ್ ಆಗಿ ಮಣಿಕಾ ವಿಶ್ವಕರ್ಮ ಮಾಡ್ತಾ ಇದ್ದಾರೆ. ನನ್ನ ಮಗ ಮೊದಲನೇ ಸಾರಿ ಈ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು
ಇವತ್ತು ಪಾದಾರ್ಪಣೆ ಮಾಡಿದ್ದಾನೆ. ಇವನಿಗೆ ಮತ್ತೆ ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ಹೇಳ್ತಾ, ಬಹಳಷ್ಟು ಜನ ಇದು ಒಂದು ಅಪ್ಪಟ ಕನ್ನಡ ಚಿತ್ರ, ಇದು ಒಂದೇ ಕನ್ನಡ ಭಾಷೆಯಲ್ಲಿ ಮಾತ್ರ ನಾವು ನಿರ್ಮಾಣ ಮಾಡ್ತೀವಿ. ಇದಕ್ಕೆ ಸಂಗೀತವನ್ನ ನಮ್ಮ ಹರಿಕೃಷ್ಣ ಅವರು ಕೊಟ್ಟಿದ್ದಾರೆ. ಈಗಾಗಲೇ 3 ಸಾಂಗ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಒಂದು ಉತ್ತಮ ತಂಡವನ್ನ ಕಟ್ಟಿಕೊಂಡು ಬಹಳಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅವರೆಲ್ಲ ಕಲಾವಿದರು ನಿಮ್ಮದೇ ತರ್ತದ್ದು ಬನ್ನಿ. ಇದಕ್ಕೆ ಒಂದು ಮಹದಾಯಿ ಹೋರಾಟ ನಿಮ್ಗೆಲ್ಲ ಗೊತ್ತು. ಬಹಳ ಚಿತ್ರರಂಗದವರು ಬಹಳ ವರ್ಷಗಳಿಂದ ಅದಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿಗೆ ತೊಡಕಾಗಿರ್ತಕ್ಕಂಥ ಮಹದಾಯಿ ಹೋರಾಟಕ್ಕೆ ಆ ಒಂದು ವಿಚಾರವನ್ನು ಕೂಡ ನಮ್ಮ ಸಿನಿಮಾದಲ್ಲಿ ತರ್ತಾ ಇದೀವಿ. ಒಟ್ಟಾರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನನ್ನ ರಾಜಕೀಯದ ಅನುಭವದ ಮೇಲೆ ನಾನು ಈ ಒಂದು ಹೆಚ್ಚು ಕತೆಗೆ ಒತ್ತು ಕೊಟ್ಟು ಕಥೆಯನ್ನು ಮಾಡಿದ್ದೀನಿ. ಅಂದ್ರೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಬೆಂಗಳೂರಂತ ಮಹಾನಗರಕ್ಕೆ ಉತ್ತರ ಕರ್ನಾಟಕದ ಮಂದಿ ಬಹಳಷ್ಟು ಜನ ಗುಳೆ ಬರ್ತಾರೆ. ಯಾಕೆ ಈ ಒಂದು ನಮ್ಮ ಜನ ಇಲ್ಲಿ ಗುಳೆ ಬರ್ತಾರೆ, ಯಾಕೆ ಪಟ್ಟಣಕ್ಕೆ ಇವತ್ತು ವಲಸೆ ಬರ್ತಾ ಇದ್ದಾರೆ, ಎಲ್ಲಿ ಲೋಪ ಆಗ್ತಾ ಇದೆ ಅಂತ ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಪ್ರಯತ್ನ ನಾವು ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪುಲಕೇಶಿ ಅಂತ ನಾಡಿನಲ್ಲಿ ಜನ ಯಾಕೆ ಗುಳೆ ಹೋಗ್ತಾ ಇದ್ದಾರೆ, ಅವನ ಕಾಲದಲ್ಲಿ ಇಡೀ ದೇಶದಿಂದ ಜನರು ಇಲ್ಲಿ ಆಶ್ರಯ ಕೇಳ್ಕೊಂಡ್ ಬರ್ತಾ ಇದ್ದಂತ ನಾವು ಇತಿಹಾಸವನ್ನು ಓದ್ಕೊಂಡಿದೀವಿ. ಇವತ್ತು ಇಲ್ಲಿಂದ ಜನ ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಸಮಗ್ರ ನೀರಾವರಿ ಆಗ್ಬೇಕು ಅಂತೇಳಿ ನಾಯಕನ್ನ ಇಟ್ಕೊಂಡು ಅದೊಂದು ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದ ಸಮಗ್ರ ಚಿತ್ರಣವನ್ನ ಇವತ್ತು ಪಟ್ಟಣಗಳು ಬೆಳೆಸ್ತಾ ನಾವು ಗ್ರಾಮೀಣದಲ್ಲಿ ಇವತ್ತು ಗ್ರಾಮೀಣ ಜನಜೀವನದ ಬದುಕು ದುಸ್ತರವಾಗ್ತಾ ಇದೆ. ಎಲ್ಲೋ ನಮ್ಮ ಹಿರಿಯರನ್ನ ಬಿಟ್ಬಿಟ್ಟು ಯುವಕರು ಇವತ್ತು ಪಟ್ಟಣ ಕಡೆ ಓಡ್ತಾ ಇದ್ದಾರೆ. ಇದನ್ನೆಲ್ಲ ಇಟ್ಕೊಂಡು ಒಂದು ಚಿತ್ರದ ಮುಖಾಂತರ ಹೇಳ್ತಕ್ಕಂಥ ಪ್ರಯತ್ನ 2.5 ಗಂಟೆನಲ್ಲಿ ಎಲ್ಲ ವಿಷಯಗಳನ್ನ ಹೇಳ್ಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತೇ ಇದೆ, ಕರ್ನಾಟಕ ಬಲ ಅಜೇಯಂ ಅನ್ನೋದು ಚಾಲುಕ್ಯರ ಪುಲಕೇಶಿ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಸೋಲೆ ಇರಲಿಲ್ಲ ಯಾವಾಗ್ಲೂ ಕೂಡ. ಹಾಗಾಗಿ ಅದ್ರ ಜೊತೆಗೆ ಈ ಕನ್ನಡಿಗರ ಒಂದು ಸಾಹಸ ಇವತ್ತೇನಾಗ್ತಾ ಇದೆ, ನಮ್ಗೆ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ತೆಲುಗಲ್ಲಿ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ, ಬಹಳ ಐತಿಹಾಸಿಕ ಸಿನಿಮಾಗಳನ್ನ ಮಾಡ್ತಾರೆ. ಅವಕ್ಕೆಲ್ಲ ಕಾಲ್ಪನಿಕ ಕಥೆಗಳವು. ಆದ್ರೆ ಕರ್ನಾಟಕದಲ್ಲಿ ನಡೆದಂತ ನಿಜವಾದಂತ ಇತಿಹಾಸ ಇರ್ತಕ್ಕಂಥ ಬಹಳಷ್ಟು ರಾಜಮನೆತಗಳು ಕರ್ನಾಟಕದಲ್ಲಿ ಹುಟ್ಟು ಇವತ್ತು ಅವತ್ತಿನ ಕಾಲದಲ್ಲಿ ಇಡೀ ದೇಶವನ್ನ ಆಳ್ತವೆ. ಆದ್ರೆ ಆ ಒಂದು ವಿಚಾರದಲ್ಲಿ ಬಹಳಷ್ಟು ಸಿನಿಮಾಗಳು ಕನ್ನಡಿಗರಿಗೆ ಕೊಡಬೇಕಾಗಿತ್ತು. ಆ ಒಂದು ನೋವು ನನಗೆ ಯಾವತ್ತು ಕಾಡ್ತಾ ಇತ್ತು. ಹಾಗಾಗಿ ಇಲ್ಲಿ ಒಂದು ಐತಿಹಾಸಿಕ ಚಿತ್ರಣವನ್ನ ಕನ್ನಡಿಗರಿಗೆ ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಪ್ರಸ್ತುತ ಸಮಸ್ಯೆನೂ ಕೂಡ ಹೇಳ್ತಕ್ಕಂಥ ಪ್ರಯತ್ನ, ಇದೆಲ್ಲ ಒಟ್ಟಿಗೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೀವಿ. ನಮಗೆ ಏನಂದ್ರೆ ನಮ್ಮ ಸಿನಿಮಾ ಹೆಸರು ಇದು ಚೆನ್ನಾಗಿ ಪ್ರಚಾರ ಆಗ್ಬೇಕು. ಮೊದಲನೇ ಸಿನಿಮಾ ನಿಮ್ಗೆಲ್ಲ ಗೊತ್ತೇ ಇದೆ. ಕಳೆದ 25 ವರ್ಷ ಆದ್ಮೇಲೆ ನಾನು ಮತ್ತೆ ಚಿತ್ರರಂಗತ್ತ ಬರ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಿಂದ ಹಿಂದೆ 2 ಸಿನಿಮಾ ನಿರ್ಮಾಣ ಮಾಡಿದ್ವಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಮತ್ತು ಸೈನಿಕ ಚಿತ್ರವನ್ನ. ಈಗ ಮತ್ತೆರಡು ಸಿನಿಮಾ ಅನೌನ್ಸ್ ಮಾಡಿದ್ದೀವಿ. ಕರ್ನಾಟಕ ಬಲ ಅಜೇಯಂ ಈಗ ಪ್ರಾರಂಭ ಆಗಿದೆ. ಇನ್ನು 2-3 ತಿಂಗಳಲ್ಲಿ ಸೈನಿಕ ಭಾಗ 2 ಕೂಡ ಪ್ರಾರಂಭ ಆಗ್ತದೆ. ಹಾಗಾಗಿ 2 ಚಿತ್ರಗಳ ಬಗ್ಗೆ ಒಂದು ರೈತರ ಸಮಸ್ಯೆ ಇಟ್ಕೊಂಡು ಸಿನಿಮಾ ಮಾಡಿದ್ರೆ, ಮತ್ತೊಂದು ಈ ದೇಶದ ಹಿತಗಳ ಇಟ್ಕೊಂಡು ಒಬ್ಬ ಸೈನಿಕ ಎಷ್ಟೆಲ್ಲ ಹೋರಾಟ ಮಾಡ್ತಾನೆ ಅನ್ನೋದನ್ನ ಮತ್ತೆ ಜನಗಳ ಮುಂದೆ ಕಟ್ಕೊಡ್ಬೇಕು ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ನೀವು ಅಷ್ಟು ದೂರದಿಂದ ಬಂದಿದ್ದೀರಿ ಬಾದಾಮಿಗೆ, ಇದ್ರ ಬಗ್ಗೆ ಒಂದಷ್ಟು ಒಳ್ಳೆಯ ಪ್ರಚಾರ ಕೊಡ್ಲಿ ಅಂತ ಕೇಳ್ಕೊಳ್ತಾ ತಮ್ಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಏನಾದ್ರು ಪ್ರಶ್ನೆ ಆದ್ರೆ ಕೇಳ್ಬೋದು. ಈಗ ನಮ್ಮ ಕಡೆ ಸ್ವಲ್ಪ ಕಡಿಮೆ ಇದೆ. ನಮ್ಮಲ್ಲಿ ಏನು ನನ್ನ ಪ್ರಕಾರ 99% ಆ ಕಡೆ ಏನಿಲ್ಲ. ಈ ಕಡೆ ಇನ್ನೂ ನಾನು ಬೆಳಗಿನ ಜಾವ ನೋಡ್ತಾನೆ ಇದ್ದೀನಿ. ನಮಗೂ ಕೂಡ ಒಂಥರ ಇದ್ರ ಬಗ್ಗೆ ಅಸಹ್ಯ ಅಂತ ಅನ್ಸುತ್ತೆ. ಜಾಗೃತಿ ಮೂಡಿಸ್ಬೇಕು. ನಾನು ಅನ್ಕೊಂಡ್ಬಿಟ್ಟಿದ್ದೆ, ನಾನು ಈಗಾಗಲೇ 100% ಎಲ್ಲ ಆಗಿರ್ಬೇಕು ಈ ಕಡೆ ಅಂತ. ಇನ್ನೂ ಅದು ಇದೆ, ಕಡಿಮೆ ಆಗಿದೆ. ಬಟ್ ಇನ್ನೂ ಆ ಒಂದು ಅಭ್ಯಾಸ ಇದೆ.
ಅದು ಅದ್ರ ಬಗ್ಗೆ ನಮ್ಮ ಸರ್ಕಾರ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ನಾವೀಗ ಸುತ್ತಾಡೋದ್ರಿಂದ ನನಗೆ ಇದೆಲ್ಲ ಅನುಭವಕ್ಕೆ ಬರ್ತಾ ಇದೆ. ಮೊದಲಷ್ಟು ಇಲ್ಲ, ಬಟ್ ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ಬದಲಾವಣೆ ಆಗಬೇಕು. ಈಗ ನಾನೊಬ್ಬ ರೈತ ಮುಖಂಡನ ಪಾತ್ರ ಮಾಡಿದ್ದೀನಿ. ನೀವು ಮಹದಾಯಿ ಹೋರಾಟ ನೀವೆಲ್ಲ ಗೊತ್ತು, ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ಆ ಭಾಗದ ಜನ ನರಗುಂದ, ನವಲಗುಂದ ಇದು ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನೀರು ಬೇಕು ಅಂತೇಳಿ. ಅದಕ್ಕೆ ಇನ್ನೂ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಹಾಗಾಗಿ ಅದರ ಏನಾದ ಸಮಸ್ಯೆ ಇರೋದ್ರ ಬಗ್ಗೆ ನಾನೊಬ್ಬ ಒಂದು ಪಾತ್ರಧಾರಿಯಾಗಿ ಆ ಪಾತ್ರವನ್ನು ಫ್ಲಾಶ್ ಬ್ಯಾಕಲ್ಲಿ ನನ್ನ ಪಾತ್ರ ಬಂದೋಗುತ್ತೆ. ಮಿಕ್ಕದ್ದು ಇವತ್ತಿನ ಪರಿಸ್ಥಿತಿಗೆ ಒಬ್ಬ ನಾಯಕ ನಟನಾಗಿ ನನ್ನ ಮಗ ಆಕ್ಟ್ ಮಾಡ್ತಾರೆ. ಈಗ ಕಲಾವಿದರಿಗೆ ಅಭಿನಯ ಪಕ್ವತೆ ಅನುಭವದ ಮೇಲೆ ಬರ್ತದೆ, ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಎಲ್ಲದರಲ್ಲೂ ಅವನು ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಬಂದಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ ಅವನ ಬಗ್ಗೆ ಚೆನ್ನಾಗಿ ಮಾಡ್ತಾನೆ ಅಂತೇಳಿ. ಬಟ್ ನೀವು ಹೇಳಬೇಕು, ನೀವು ನೋಡಿದ್ದೀರಾ, ನೀವು ಆಗಲೇ ಈಗ ಸಾಂಗಲ್ಲಿ ನೋಡಿದ್ರಿ, ನೀವು ಹೇಳಬೇಕು. ಬಟ್ ಜನ, ನಾನು ಮೊದಲೇ ಹೇಳಿದೆ, ಬಹಳಷ್ಟು ಜನ, ಸಾವಿರಾರು ಜನ ಕಲಾವಿದರು ಆಗಬೇಕು ಅಂತ ಲಕ್ಷಾಂತರ ಜನ ಪ್ರಯತ್ನ ಪಡ್ತಾರೆ. ಕೆಲವರು ಮಾತ್ರ ಬೆಳ್ಳಿ ಪರದೆ ಸ್ವೀಕಾರ ಮಾಡ್ತದೆ. ನಾನು ಮೊದಲೇ ಹೇಳ್ದಂಗೆ ಅದೃಷ್ಟನೂ ಬೇಕು, ಪ್ರತಿಭೆನೂ ಇರಬೇಕು, ಅವಕಾಶನೂ ಬೇಕು. ನಾವು ಒಂದು ಸಾಂಗನ್ನು 6 ದಿವಸ ಶೂಟ್ ಮಾಡ್ತಾ ಇದ್ದೀವಿ, ಒಂದೇ ಸಾಂಗ್ನ. ಈ ಸಾಂಗ್ ಏನು ಹೇಳಿದೀವಿ ಅಂದರೆ, ಚಾಲುಕ್ಯ ಸಾಮ್ರಾಜ್ಯದ ವಿಚಾರ ಹೇಳ್ತಾ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ಹೀಗೆ ಬಹಳಷ್ಟು ಅವರ ಕುರುಹುಗಳೆಲ್ಲ ಇದೆ. ಇದೊಂದೇ ಇಲ್ಲ, ಅದು ತೆಲಂಗಾಣ ಆಗ್ಬೋದು, ನೀವು ಮಹಾರಾಷ್ಟ್ರ ಆಗ್ಬೋದು, ಗುಜರಾತ್ ಆಗ್ಬೋದು. ಬಟ್ ನಮ್ಗೆ ಅಷ್ಟು ಆಗಲ್ಲ. ಇಡೀ ಕರ್ನಾಟಕ ಇರ್ತಕ್ಕಂಥ ಇವ್ರ ಮಾನ್ಯುಮೆಂಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದೀವಿ. ಇದು ASA ಸೈಟು, ನಿಮಗೆಲ್ಲ ಗೊತ್ತೇ ಇದೆ, ಬಹಳ ಕಷ್ಟ. ಎಲ್ಲ ಪರ್ಮಿಷನ್ ತಗೊಳ್ಳೋದು, ಅವರ ರಿಸ್ಟ್ರಿಕ್ಷನ್ ಫಾಲೋ ಅಪ್ ಮಾಡಬೇಕಾಗ್ತದೆ. ಇಲ್ಲಿ ಆ್ಯಕ್ಚುಲಿ ಏರಿಯಲ್ ಶೂಟ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೂ ಕೂಡ ನಮ್ಗೆ ಇರ್ತಕ್ಕಂಥ ಇತಿಮಿತಿನಲ್ಲಿ ಇರ್ತಕ್ಕಂಥ 4-5 ಜಾಗನೂ ಕೂಡ ಶೂಟ್ ಮಾಡಿದ್ದೀವಿ. ಈಗ ಇವತ್ತು 5ನೇ ದಿವಸ, ನಾಳೆ 6ನೇ ದಿವಸ ಸಾಂಗು ಮುಗೀತದೆ. ಇಲ್ಲ, ನಾನು ಕೇಂದ್ರ ಸಚಿವರಿಗೂ ರಿಕ್ವೆಸ್ಟ್ ಮಾಡಿದೆ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ. ಯಾಕಂದ್ರೆ ಇದು ಅವರ ಚಾಲುಕ್ಯ ಸಾಮ್ರಾಜ್ಯದ ಹಿರಿಮೆ ಗರಿಮೆಯನ್ನು ಎತ್ತಿಡ್ತಕ್ಕಂಥ ಒಂದು ಸಾಂಗ್ ಆದ್ರಿಂದ ಅದನ್ನು ಇಲ್ಲೇ ಶೂಟ್ ಮಾಡ್ಬೇಕು, ನಮಗೆ ಬೇರೆ ಅವಕಾಶ ಇರಲಿಲ್ಲ. ಹಾಗಾಗಿ ಚೆನ್ನಾಗಿ ಮಾಡಿದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಒಂದು ದೊಡ್ಡ ಮಟ್ಟಕ್ಕೆ ಮಾಡಿದ್ದೀವಿ. ಇವತ್ತು ಬಹಳ ಕಷ್ಟ ಆದರೂ ಕೂಡ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ, ಸಾಂಗ್ ಚೆನ್ನಾಗಿ ಮೂಡಿ ಬಂದಿದೆ. ನೋಡೋಣ. ನಾನಿರಲ್ಲ, ನಾನು ಫ್ಲಾಶ್ ಬ್ಯಾಕಲ್ಲಿ ಬಂದು ಹೋಗ್ತೀನಿ. ನನಗೂ ಈ ಚಿತ್ರಕ್ಕೂ ಸಂಬಂಧ ಇಲ್ಲ. ಅಂದರೆ ಈ ಕಥೆನಲ್ಲಿ ನಾನು ಒಬ್ಬ ರೈತ ನಾಯಕನಾಗಿ ಫ್ಲಾಶ್ ಬ್ಯಾಕಲ್ಲಿ ಬಂದು ಹೋಗ್ತೀನಿ. ಒಂದು 30% ಆಗಿದೆ ನಗರರೆ, 30-35% ಈಗ 1 ತಿಂಗಳು ಸತತವಾಗಿ ಮಾಡಿದ್ದೀವಿ. ಈಗ ಇನ್ನೂ 3-4 ದಿವಸ ಶೂಟಿಂಗ್ ಇದೆ. ಅದಾದ್ಮೇಲೆ ಮೈಸೂರು ಭಾಗದಲ್ಲಿ ಮಾಡ್ತೀವಿ. 25 ವರ್ಷದ ನಂತರ ವಾಪಸ್ ಬಂದಿದ್ದೀರಾ ನಟರಾಗಿ, ನಿರ್ಮಾಪಕರಾಗಿ. ಅನುಭವ ಹೇಗಿದೆ ಸರ್? ಒಟ್ಟಾರೆ ಎಷ್ಟು ಬದಲಾಗಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಇಲ್ಲ, ಈಗ ನನಗೆ ಮತ್ತೆ ಇದು 2ನೇ ಬಾರಿ ಹೊಸ ಅನುಭವ. ಅವತ್ತಿನ ಕಾಲದಲ್ಲಿ ಸುಬ್ರಹ್ಮಣ್ಯರು ಇದ್ರು, ಅವತ್ತು ಸೀನಿಯರ್, ನಾವೆಲ್ಲ 25 ವರ್ಷದ ಹಿಂದೆ ಚಿತ್ರನೇ ಬೇರೆ ತರ ಇತ್ತು. ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ ಅಂತ ಅನಿಸ್ತಾ ಇದೆ. ನನಗೆ ಗೊತ್ತಿಲ್ಲ, ನನಗೆ ಎಷ್ಟೋ ಚಿತ್ರಮಂದಿರಗಳೆಲ್ಲ ಮುಚ್ಚೋಗಿವೆ ಈ ಕಡೆ. ಇಲ್ಲೆಲ್ಲ ಚಿತ್ರಮಂದಿರಗಳ ಸಂಖ್ಯೆನೇ ಕಡಿಮೆ ಆಗಿದೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಗೊತ್ತಿಲ್ಲ, ಬದಲಾದಂಥ ಪರಿಸರದಲ್ಲಿ ನಾವು ಹೊಂದ್ಕೋಬೇಕು. ಆ ನಿಟ್ಟಿನಲ್ಲಿ ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ನನಗನ್ಸುತ್ತೆ ಚಿತ್ರರಂಗ ಉಳ್ಕೋಬೇಕಾದ್ರೆ ಎಲ್ಲ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹನೂ ಬೇಕು. ಬಟ್ ಆಡಿಯನ್ಸ್ ಕೂಡ ಅವರ ಅಭಿರುಚಿಯರ ಬದಲಾವಣೆ ಆಗಿರ್ಬೋದು. ನನಗಿದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತಾ ಇದೆ. ನನಗೇನು ಇನ್ನೂ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ. ಬಟ್ ನಾವು ಒಂದು ಅದ್ಭುತವಾಗಿ, ಒಂದು ಅದ್ದೂರಿಯಾಗಿ ಬಹಳ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಂದು ಇಚ್ಛಾಶಕ್ತಿಯಿಂದ ಮಾಡ್ತಾ ಇದೀವಿ. ನೋಡೋಣ ಹೆಂಗ್ ಸ್ವೀಕಾರ ಮಾಡ್ತಾರೆ ಅಂತ. ಇಲ್ಲ, ಆ ಥರ ಏನು ಪ್ಲಾನ್ ಇರಲಿಲ್ಲ. ನಾನು ಚಿತ್ರರಂಗಕ್ಕೆ ಬರಬೇಕು ಅಂತ ಒಂದು 15-20 ವರ್ಷ ನಾನು ಸೈಕಲ್ ಹೊಡೆದಿದ್ದೆ. ನಾನು ಸಕ್ಸಸ್ ಆಗೋಕೆ ಆಗಿರ್ಲಿಲ್ಲ. ಯಾಕಂದ್ರೆ ನನಗೆ 2-3 ಕೌಲುದಾರಿಗಳಾಗೋತು, ರಾಜಕೀಯಕ್ಕೆ ಹೊರಟೋದೆ ಯಾವಾಗ್ಲೇ. ಅದಾದ್ಮೇಲೆ ನನಗೆ ಒಂದಷ್ಟು ನಂದೇ ಆದಂತ ವಿಚಾರಗಳು ಇಟ್ಕೊಂಡು ನಾನು ಆಕ್ಟ್ ಮಾಡ್ಬೇಕಾಗಿತ್ತು, ಆಗಿರ್ಲಿಲ್ಲ. ಸರಿ, ಇವನು ಹಾವಭಾವ ನೋಡ್ತಾ ಇದ್ರೆ ಇವನು ಪರವಾಗಿಲ್ಲ, ನನ್ನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಇನ್ನು ಸ್ವಲ್ಪ ಇವನ್ ಮುಖಾಂತರ ಒಳ್ಳೆ ಚಿತ್ರಗಳು ಮಾಡ್ಬೋದು ಅಂತೇಳಿ ಒಂದು 4 ಚಿತ್ರ ಪ್ಲಾನ್ ಮಾಡಿದೀವಿ ನಾವು. ಜನ ಯಾವ ತರ ಸ್ವೀಕರಿಸ್ತಾರೋ ಬಿಡ್ತಾರೋ, ನಾವಂತೂ ಸಿನಿಮಾ ಮಾಡ್ತೀವಿ. ಬಟ್ ನನಗೆ ಇವನು ಪೂರ್ವ ತಯಾರಿ ಮೊದಲಿಂದ ಮಾಡ್ಕೊಂಡಿದ್ದಾನೆ. ತುಂಬಾ
ಅವನ ಎಲ್ಲ ಥರದಲ್ಲೂ ಕೂಡ ಒಬ್ಬ ನಟನಾಗ್ಲಿಕ್ಕೆ ಏನೇನು ಬೇಕು ಎಲ್ಲ ಥರ ತಯಾರಿನ ಅವನೇ ಸ್ವಂತವಾಗಿ ಮಾಡ್ಕೋತಾ ಇದ್ದ. ನನಗನ್ನಿಸ್ತು ಆಯ್ತು ಒಂದು ಅವಕಾಶ ಮಾಡಿಕೊಡೋಣ ನೋಡೋಣ ಅಂತ. ಈಗ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಅನ್ಸುತ್ತೆ. ಈಗ ಭಾಷೆಗಿಂತ ಹೆಚ್ಚಾಗಿ ಇವತ್ತು ಟೆಕ್ನಾಲಜಿ ಬಹಳ ಇವತ್ತು ಕೆಲಸ ಮಾಡ್ತಾ ಇದೆ. ಇವತ್ತು ಭಾಷೆ ಮೀರಿದಂತ ಇವತ್ತು ಚಿತ್ರರಂಗ ಭಾಷೆಯನ್ನ ಮೀರುತ್ತೆ ಇವತ್ತು ಅಂತ ನನಗನ್ನಿಸ್ತಾ ಇದೆ. ಯಾಕೆ ಬೇರೆ ಬೇರೆ ಭಾಷೆಗಳು ನಾವೆಲ್ಲ ಮೊದಲೇ ಹೇಳಿದ್ರೆ ಎಷ್ಟು ಚಾಲೆಂಜಸ್ ಇದೆ ಅಂದ್ರೆ ನಮ್ಗೀಗ ಕನ್ನಡ ಚಿತ್ರರಂಗಕ್ಕೆ ಚಾಲೆಂಜ್ ಅಲ್ಲ, ಇಡೀ ವರ್ಲ್ಡ್ ಸಿನಿಮಾ ನಮ್ಗೆ ಚಾಲೆಂಜ್ ಆಗಿದೆ ಇವತ್ತು. ಹಾಗಾಗಿ ಆ ಮಧ್ಯದಲ್ಲಿ ನಾವು ಮಾಡಬೇಕು, ನೋಡೋಣ ಏನಾಗುತ್ತೆ. So my character is of a girl who has studied in foreign and is coming back and equipped with a lot of knowledge, and she has this role of a person who is really curious and is interested in the history of this place, and that is the role. And further on we will be seeing it in the movie. The experience has been great because this is my debut film, and one thing is there for sure: whenever you start something new, you get really nervous, and that I really had in my heart. But at the same time, when I came here, the kind of warmth I felt and the kind of connection I felt, that was organic. Because at the end of the day, the story is about something that I resonate with. And immediately, when this whole scene comes up where there are dialogues and then it has to be acted out, I realized that always I had this thought, if I don't understand the words, how am I going to act it out? But then I realized there is a feeling behind that language, that wording, that scene, and that I was able to catch. And that's all possible because of the wonderful technicians and the directors and the amazing production team that we have, that they are so accepting and they are so helpful in this entire experience, and that sums up, it's just wholesome. So first of all, about the director, sir, he's probably the most patient person ever. Whenever I come up to him, I'm always like, "Sir, did I do this right? Can you tell me what I can improve upon?" And he very patiently tells, like, "Monica, you can probably do this, that." And then at the end of the shoot, he always gives a little review. That's always so helpful. And the next day, that review is what keeps the energy up. And I think a director's role is not just to direct a movie, but also to give a direction to the actors and the entire project. So that direction, it's wholesome, and he has that thing in him. He's more of a mentor at this point. So I'm very grateful for that. And about the production, as I've been hearing and I've been seeing with my own eyes, that when we talk about production and we talk about budgets and the kind of planning that goes into it, it's about having a vision. And that vision is visible in the amount of investment that's actually going in this project. That it's not just a film. It's kind of a dream to put together this history which is so rich. When I came here, I got to learn so much about the place, about the history of the Chalukya Empire, and all of the temples and the caves that are here. These people carry a story, and that needs to come out of this town, and that is what this production is all about. And as far as the co-star is concerned, I think he's one of the most amazing people that I've ever met. Also, we haven't met that much, but yes, one thing is for sure, that there's a certain positivity that radiates, and most importantly, the people that you're working with, the kind of hard work they put into their work, that's evident. So one thing is for sure, ever since I think we met in the Mural, one thing is very evident, that how much work he has put into this role in terms of the preparation that he has done, in terms of acting, in terms of, for example, his body and the way he is just preparing, not just to be an actor, but to become somebody who can embody that role. So this is the whole experience that has made everything so special for me. ಹೀರೋ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಆ್ಯಂಡ್ ಅವರೆಲ್ಲ ಹೇಳೋಕ್ಕಿಂತ ಮುಂಚೆನೇ ಎಲ್ಲ ಕಲ್ತ್ಕೊಂಡು ಸ್ಟೇಜಲ್ಲಿ ಬಂದುಬಿಟ್ಟು ಆ್ಯಕ್ಟಿವ್ ಆಗಿ ಮಾಡ್ತಾರೆ, ಆ್ಯಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆ್ಯಂಡ್ ಡೈರೆಕ್ಟರ್ ಸರಿಗೆ ಒಂದು ಜೋರದ ಚಪ್ಪಲೇ ಬೇಕು ಪ್ಲೀಸ್. ನನಗೆ ಈ ಮೂವಿಗೆ ಇಷ್ಟ ಆಯಿತು, ಆ್ಯಂಡ್ ಕರ್ನಾಟಕ ಬಲಂ ಅಂತ ನಾನು ಕೇಳಿದ ತಕ್ಷಣವೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಾದಾಮಿ ಪ್ಲೇಸ್ ತುಂಬ ಬ್ಯೂಟಿಫುಲ್ ಕರ್ಕೊಂಡು ಹೋಗ್ತಾರೆ, ಆ್ಯಂಡ್ ಅಲ್ಲಿ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಾನು ಇಲ್ಲಿವರೆಗೂ 3 ಫಿಲಮ್ ಮಾಡಿದ್ದೀನಿ, ಇದು 4ನೇ ಫಿಲಮ್. ಅದಾದಮೇಲೆ
ಓಹೋ, ನೀನು ಉಗ್ರನ್ನ ಸಿಂಹ. ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯಕಶಿಪುವಿನ ಗರ್ಭ ಬಗೆದು ಆತನ ಕರುಳುಗಳನ್ನು ಹಾರ ಮಾಡಿಕೊಂಡು ಕೊಳ್ಳಿಗೆ ಹಾಕಿಕೊಂಡವನು ನೀನೆಯೋ. ಶತ್ರುಗಳು ನಿನ್ನ ಕೈ ಕಾಲುಗಳನ್ನು ತುಂಡರಿಸುವಾಗ ಎಲ್ಲಿ ಅಡಗಿತ್ತು ನಿನ್ನ ಉಗ್ರತನ? ಎಲ್ಲಿ ಅಡಗಿತ್ತು? ಹಾಗಿದ್ದರೂ ನೀನು ಉಗ್ರ ನರಸಿಂಹ. ಛೀ, ಹೇಳಿ ನರಸಿಂಹ, ನೀನು ಹೇಳಿ ನರಸಿಂಹ. ರಣರಂಗದಲ್ಲಿ ಕನ್ನಡಿಗರ ಹಾಹಾಕಾರ, ರುಂಡ ಮುಂಡಗಳ ಚಂಡಾಟ, ಎಂದು ಹಾರುತ್ತಿರುವ ಕನ್ನಡಿ ರಕ್ತ ನದಿಯಂತೆ ಹೋಗುತ್ತಿರುವ ರಕ್ತದಲ್ಲಿ ನಮ್ಮ ಕನ್ನಡಿಗ ರುಂಡವು ತೇಲುತ್ತಿರುವುದನ್ನು ನೋಡಿ ಯಾವ ಕನ್ನಡಿಗತ್ತಾರೆ ಸುಮ್ಮನಿರುತ್ತಾರೆ? ಯಾವ ಕನ್ನಡಿಗತ್ತಾರೆ ಸುಮ್ಮನಿರುತ್ತಾರೆ? ವೆಂಕಟ, ಯಾವ ಕನ್ನಡಿಗತ್ತಾನೆ? ತಾಯಿ ಭುವನೇಶ್ವರಿ, ನನ್ನನ್ನು ನೋಡಿ ನಗುತ್ತಿರುವಿಯಾ ತಾಯಿ? ನನ್ನನ್ನು ಅಣಗಿಸಿ ನಗುತ್ತಿರುವಿಯಾ? ನೀನೆಯೋ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ, ಹೆಚ್ಚಮ್ಮ ಎಂದು ನಗುತ್ತಿರುವಿಯಾ? ನನಗಿನ್ನಾಕೆ ಕೆಚ್ಚದೆ ಬಿರುದು, ಇನ್ನಾಕೆ ಕನ್ನಡ ರಾಷ್ಟ್ರ ವೀರನೆಂಬ ಪಗರ? ಇಂದೇಕೆ ವೆಂಕಟ, ಇಂದೇಕೆ? ಕನ್ನಡಿಗಳು ತಿರುಗುತ್ತಿವೆ, ರಕ್ತವು ಕುದಿಯುತ್ತಿದೆ, ಕೈ ಕಾಲುಗಳು ಕಂಪಿಸುತ್ತಿವೆ. ತಾಯಿ ಭುವನೇಶ್ವರಿ, ಕನ್ನಡಿಗರ ನರ ನಾಡಿಗಳಲ್ಲಿ ಹರಿಯುತ್ತಿರುವ ಭುವನೇಶ್ವರ ರಕ್ತದ ಮೇಲಾಣ ಮಾಡುತ್ತಿದ್ದೇನೆ. ಮುಂದಿನ ಜನ್ಮದಲ್ಲಿ ಇದೇ ನಾಡಿನಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುವೆ ತಾಯಿ, ನಿನ್ನ ಋಣವನ್ನು ತೀರಿಸುವೆ. ಜಯ ಭುವನೇಶ್ವರಿ, ಜಯ ಭುವನೇಶ್ವರಿ, ಜಯ ಭುವನೇಶ್ವರಿ. ಮೊದಲನೇದಾಗಿ ಮಾಧ್ಯಮದಿಂದ ಬಂದಿರುವ ಇವರಿಗೆ ನಮಸ್ತೆ. ಮತ್ತು ಬೆಳಗ್ಗೆ 4 ಗಂಟೆಯಿಂದ ನನ್ನ ಮೂವಿ ಶೂಟಿಂಗ್ ನಡೀತು. ಸೊ ಅದಾಗಿ ತುಂಬ ಟಯರ್ಡ್ ಆಗಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ. ಈ ಸ್ಟೇಜ್ ಮೇಲೆ ತುಂಬ ಹಿರಿಯರು ಕೂತಿದ್ದಾರೆ ಆ್ಯಂಡ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಇವತ್ತು ನಿಮಗೆಲ್ಲ ನಾನು ಉತ್ತರ ಕೊಡಲ್ಲ, ಯಾಕಂದರೆ ನಾನು ಒಬ್ಬ ನಟ ಆಗಿ ನಿಲ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ನಾನು ಕಷ್ಟಪಟ್ಟು ಒಬ್ಬ ದೊಡ್ಡ ನಟ ಆಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಡೈಲಿ ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಮೋಟಿವೇಟ್ ಮಾಡ್ತೀರಾ, ನಾನೊಬ್ಬ ಕಲಾವಿದ ಆಗಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ಬಲಂ January 15ಕ್ಕೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಫಸ್ಟ್ ಈ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ದೇಸಾಯಿ ಸರ್ ಫೋನ್ ಮಾಡಿದ್ದು. ಅವರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೆ. ಆಮೇಲೆ CP ಯೋಗೇಶ್ವರ್ ಸರ್ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು. ತುಂಬ ದೊಡ್ಡ ಸಿನಿಮಾ ಅಂದರೆ ಒಂದು ಒಳ್ಳೆ ಕತೆ ಇರಬೇಕು. ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಒಂದು ಒಳ್ಳೆ ಕತೆ ಇರಬೇಕು. ಸೊ ಫಸ್ಟ್ ಕತೆ ಕೇಳಿದೆ, ಕತೆ ತುಂಬ ಚೆನ್ನಾಗಿದೆ. ಈಗಿನ ಸಿಚುವೇಶನಿಗೆ ಜನರಿಗೆ ತುಂಬ ಕನೆಕ್ಟ್ ಆಗ್ತದೆ ಅನಿಸಿದ್ದು. ಅದರ ಜೊತೆಗೆ ನನಗೆ ಇನ್ನೂ ಖುಷಿ ಆಗೋದು, ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಹಿರಿಯ ನಿರ್ದೇಶಕರು ಮತ್ತು ಹಿರಿಯ ಕ್ಯಾಮರಾಮನ್ ಅಂಥವ್ರ ಜೊತೆ ವರ್ಕ್ ಮಾಡುವ ಭಾಗ್ಯ ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ಆಮೇಲೆ ಪ್ರತಿ ಸಿನಿಮಾದಲ್ಲಿ ನಾನು ಇಷ್ಟಿಷ್ಟು ದೊಡ್ಡವರಿಗೆ ಅಮ್ಮ ಆಗ್ತಿದ್ದೆ. ಈಗ ಒಂದು ಪುಟ್ಟಹಣ್ಣಿ ಮುದ್ದು ಮಗುವಿಗೆ ಈ ಸಿನಿಮಾದಲ್ಲಿ ಅಮ್ಮ ಆದದ್ರ ಬಗ್ಗೆ ತುಂಬ ಖುಷಿ ಇದೆ. ಸಿನಿಮಾ ತುಂಬ ಒಳ್ಳೆಯದಾಗಿ ಖಂಡಿತ ಬರ್ತದೆ, ಅದರಲ್ಲಿ ಡೌಟೇ ಇಲ್ಲ. ಕರ್ನಾಟಕ ಬಲಮ್ಮಿಗೆ ಕರ್ನಾಟಕದ ಬೆಂಬಲ ಇದ್ದೇ ಇರ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ. ಬೇರೆಯವರಿಗೆ ಅವಕಾಶ. After 20 years, I'm back to Kannada industry. The word coming back itself feels very emotional, and I'm also proud to be part of this film Karnataka Balam. The sound of the name itself is very powerful. So being part of this powerful journey itself is feeling so overwhelming and very happy, in fact. And I'm sharing the stage today with a lot of, very, very
good at work, in every field, every field, like the director, the producer, the cameraman, the writers, the co-artists, everybody is like so good at their work, and I'm so proud to be part of this team. And my role in this film is I'm playing Jan's mother, and it's very emotional, very touching, and very important. And coming back, I think I cannot ask for more. This is the best opportunity that I would really look forward anytime. And this happening now is the best thing. And Badami is wonderful. We've shot so many places here in Badami, and people are wonderful. And when I dress up and walk on the streets, I feel like one of them. And all my staff also mentioned that you just look like one of them, you don't look different. So that's the character about being one of them. And you don't see Laya there, but you will see a mother that's struggling for her son. So that's very important. And Badami looks very beautiful, and in our cameraman's lens, through his lens, it looks even more wonderful. I keep telling him that. And thank you, sir, for all that, and also making us look very good on the screen. And director, sir, I would like to thank you for being like a backbone. Like, after every shot, I kind of, without knowing, look at you to see whether it's okay or not. And your okay is very important for me, and that's so nice. That you handle it very patiently. Most of the time is very, very patient, and I wonder how he can do that. That's really surprising. But thank you, sir, for being patient with us. And coming to Jan, of course, he is very hardworking and very talented. But he doesn't take anything for granted. He wants to make sure he's doing it right every minute, and he takes inputs from everyone, and he processes it and delivers, and that's very important. And he looks very good on screen, and we share a mother and son bond even outside the movie, like not only on the set and off the set also. So that's very important that it shows on the screen. So I think I wish him all the best and good luck for all his future projects as well. And I would like to thank for this wonderful opportunity from CP Yogeshwar sir and Sheila Yogeshwara sir, madam, and all the co-stars. And I have a lot to say, but I'll keep it saved for next time. And thank you for coming, and I would really like your blessings. Please watch this film whenever it comes, and hope you will like it. Thank you.